ನಾನು ಸುಮಾರು ಒಂದ್ 15 ದಿವಸದಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಪಕ್ಕದಲ್ಲಿರೋದು ಮಗುನಾ? ಹಾ ಹೌದು, ಮಗಳು. ಆಯ್ತವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡುತ್ತಿದ್ದೀರಿ? ನಾನು ನಮ್ಮಮ್ಮ ನೋಡ್ತಾ ಇದ್ರು. ಓ ಹೌದಾ? ಅವಾಗ ನಾನು ಏನಮ್ಮ ಇಷ್ಟೊಂದು ಗೋಳೆಲ್ಲ ಹೇಳ್ಕತಾರೆ, ಅದನ್ನೆಲ್ಲ ನೋಡಿ ಇನ್ನೂ ಬೇಜಾರಾಗಲ್ಲ ನಿಮ್ಗೆ ಅಂತ ನಾನ್ ಅಂತಿದ್ದೆ. ಓಕೆ ಅವಾಗ ಇಲ್ಲ, ನೀನೊಂದ್ಸತಿ ಕೇಳು, ಅವ್ರು ಎಷ್ಟು ಚೆನ್ನಾಗಿ ಸಜೆಷನ್ ಕೊಡ್ತಾರೆ ಅಂತ ಹೇಳ್ತಿದ್ರು. ಆಮೇಲೆ ನಾನ್ ಕೇಳಕ್ ಸ್ಟಾರ್ಟ್ ಮಾಡ್ದೆ. ಇದೊಂಥರ ಶ್ರೀಮಂಜುನಾಥ ಸಿನಿಮಾ ನೋಡಿದೀರಾ? ಮೊದಲು ಯಾರವನು ಈಶ್ವರ, ಅವನು ಯಾರು ಇವನು ಯಾರು ಅಂದಿದ್ದವನು ಆಮೇಲೆ ಭಗವಂತನನ್ನು ಹುಡುಕೋ ಪ್ರಯತ್ನ ಮಾಡುತ್ತೆ. ಕೆಲವೊಮ್ಮೆ ಹಾಗಾಗುತ್ತವ, ಅದು ನಿಂತಪ್ಪಲ್ಲ. ಅಂದರೆ ಚೆನ್ನಾಗಿದ್ದಾಗ ಡಾಕ್ಟರ್ ಸಹವಾಸ ಯಾಕೆ ಬೇಕು ಅಂತ, ಕೆಡುಕಾದಾಗಲೇ ಇಂಥದ್ರ ಬೆಲೆ ಅಥವಾ ಇಂಥದ್ದರ ಮಹತ್ವ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇರ್ಲವ, ಭಾಳ ಸಂತೋಷ. ಅಮ್ಮ ನೋಡ್ತಿದ್ರು ಅಂದ್ರಿ, ನೀವು ಕೂಡ ನೋಡ್ತಾ ಇದ್ದೀರಿ. ಮತ್ತು ಕರೆ ಮಾಡಿ ಅಮ್ಮನಿಗೆ ಮಾತಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಅಂದರೆ ಅಮ್ಮ ಮಾತಾಡಿದ್ರೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಮಾತಾಡ್ತಿದ್ದೀರಿ. ಅಮ್ಮ ಪ್ರತಿದಿನ ಕೇಳ್ತಾ ಇರ್ತಾರೆ ಅವರು. ಏನ್ ಮಾಡ್ಕೊಂಡಿರೋದು ನೀವು? ನಾನು ಹೌಸ್ ವೈಫ್. ಓಕೆ. ಎಷ್ಟು ವರ್ಷ ನಾವು ನಿಮಗೆ? ನನ್ಗೆ 23 ವರ್ಷ. 23 ವರ್ಷ ಗೃಹಿಣಿ. ಹೌದು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 5 ವರ್ಷ ಆಯ್ತು. ಸಂತೋಷ. ಏನಾದ್ರು ಹಂಚಿಕೊಳ್ಳೋದು ಇದೆಯೇನವ? ಹಾ ಹೌದು. ನಾನು ಹೊರ್ಗಡೆ ಅಷ್ಟಾಗಿ ನನ್ಗೆ ಪ್ರಪಂಚ ಗೊತ್ತಿರ್ಲಿಲ್ಲ. ಮನೆ ಆಯ್ತು, ಓದಾಯ್ತು, ಹಂಗಾಗಿ ಇದ್ದೋಳು. ಮದ್ವೆ ಆಯ್ತು. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಹಾ ಹೌದು. ಓಕೆ. ನಿಮ್ಗೆ ಅರೇಂಜ್ ಮ್ಯಾರೇಜ್. ನಿಮ್ಗೂ ಇಷ್ಟ ಆಯ್ತಾ ಅಂದೆ? ಹಾ ಇಲ್ಲ, ನಾನೇ ಇಷ್ಟಪಟ್ಟು. ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಮನೆ ಕಟ್ಸ್ಬೇಕಾದ್ರೆಲ್ಲ. ಅವರೇ ಸ್ವಂತವಾಗಿ ಲೋನ್ ತಗೊಂಡು ಎಲ್ಲ ಅವರೇ ಕಷ್ಟಪಟ್ಟು ಮಾಡ್ಕೊಂಡಿರೋದೆಲ್ಲ, ನಾವೇ ಜೀವನ ಕಟ್ಕೊಂಡಿರೋದು ಅವರೇನೆ. ಅಂದ್ರೆ ನೀವು ಮದುವೆ ಆಗೋ ಹುಡುಗ ಕಷ್ಟಪಟ್ಟು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅನ್ನೋದಕ್ಕೋಸ್ಕರ ಕಷ್ಟಪಟ್ಟು ತುಂಬಾ ಜನ ಇರೋರು ಎಲ್ಲ ಕೇಳಿದ್ರು. ಆದ್ರೆ ನಾನು ಕಷ್ಟಪಟ್ಟಿರೋರು ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ಭರವಸೆ ಒಂದೇನೋ ಒಂದಿತ್ತು. ಅಯ್ಯೋ, ಈಗ ನೋಡಿ, ಕೇಳ್ತಾ ಇರೋ ಹುಡುಗರೆಲ್ಲ ಅರ್ಥ ಮಾಡ್ಕೊಳ್ರಪ್ಪ, ಕಷ್ಟಪಟ್ಟು ಒಂದು ಲೋನ್ ತಗೊಂಡು ಮನೆ ಕಟ್ಟಿದ್ರೆ ಹುಡುಗಿ ಸಿಗ್ತಾರೆ. ಹೌದು. ನೋಡಿ ನಿಮ್ಮ ಆಯ್ಕೆ ಇದೆಯಲ್ಲ ಎಷ್ಟು ಅದ್ಭುತ. ಚೆನ್ನಾಗಿರುವವನನ್ನ ಯಾರು ಬೇಕಾದ್ರೂ ಮದುವೆ ಆಗ್ತಾರೆ, ಅಥವಾ ಎಲ್ಲ ಉಳ್ಳವರ ಮನೆಯ ಹುಡುಗನನ್ನ ಯಾರು ಬೇಕಾದ್ರೂ ಮದುವೆ ಆಗಬಹುದು. ಆದರೆ ಅವನೇ ಸ್ಕ್ರಾಚ್ ಇಂದ ಒಂದು ಮನೆ ಕಟ್ಟಿ, ಅಥವಾ ಅವನೇ ಏನೋ ಅದು ಪುಟ್ಟ ಮನೆಯೋ ಏನೋ, ಬಟ್ ಅವನು ಶ್ರಮಜೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ದೊಡ್ಡ ಶಕ್ತಿ ಬೇಕು. ಗ್ರೇಟ್. ತುಂಬಾ ಜನ ಮದ್ವೆಗೆ ವಿಚಾರಿಸಿದ್ರಲ್ಲ, ಅವ್ರನ್ನ ನೋಡಿರೋಂತವ್ರು ತುಂಬಾ ಹೇಳಿದ್ರು, ಈ ತರ ನಿಮ್ಮ ನೋಡ್ತಿರೋರು ತುಂಬಾ ಕಷ್ಟಪಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ, ಅಪ್ಪ ಇಲ್ದೆ ಅಂತ ಹೇಳಿ. ಮತ್ತೆ ನಾವ್ ಸ್ವಲ್ಪ ಬಾಯಿ ಜೋರು ಹಾಗೆ ಹೀಗೆ ಅಂತ ಹೇಳೋರು. ಆಮೇಲೆ ನಾವ್ ಕರೆಕ್ಟ್ ಆಗಿದ್ರೆ ಅವರು ಚೆನ್ನಾಗಿರ್ತಾರೆ ಮುಂದಕ್ಕೆ ಅನ್ನೋ ಇದಕ್ಕೋಸ್ಕರ ನಾನು ಆಗ ನನ್ಗೆ ಅಷ್ಟಾಗಿ ಗೊತ್ತಾಗಿಲ್ಲ, ಜನ ಜಾಸ್ತಿ ನೋಡಿರ್ಲಿಲ್ಲಲ್ಲ. ಹಾಗಾಗಿ ಎಷ್ಟು ವರ್ಷ ನಿಮಗೆ? ಮದ್ವೆ ಆದಾಗ ನನ್ಗೆ 20 ವರ್ಷ. ಅರ್ಥಾತ್ ಈಗ ಮದುವೆ ಆಗ ಒಂದು 3 ವರ್ಷ 2 ವರ್ಷ ಇಲ್ಲ 19 ವರ್ಷ ಏನೋ ಸಮಥಿಂಗ್ ಇತ್ತು. ಅಲ್ಲ, ನಿಮಗೆ ಈಗ ಮದುವೆ ಆಗ 3 ವರ್ಷ ಆಯ್ತಾ? 4 ವರ್ಷ ತುಂಬಾ 5 ವರ್ಷ ನಡೀತಾ ಇದೆ. ಆಯ್ತು, ಅದೇನು ಹೇಳಿಕ್ಕೆ ಬಂದೆ, ಹೇಳ್ತಾಯಿ. ನಮ್ಮ ಅತ್ತೆಗೆ 3 ಜನ ಮಕ್ಕಳು. ಹಿಂಗೆ ಒಂದು 6 ತಿಂಗಳು ಗ್ಯಾಪ್ ಅಲ್ಲಿ ಮೊದಲನೇ ಸೊಸೆ ನಂತರದಾಗೆ ಬಂದಿರ್ತಾರಲ್ಲ, ಅವರು ಎಲ್ಲ ಒಪ್ಪಿಸಿದ್ರು. ನಿಮ್ಮ ಅತ್ತೆ ಈ ತರ ಹಿಂಸೆ ಕೊಟ್ರು, ನನ್ ಗಂಡ ಹಿಂಗ್ ಹಿಂಸೆ ಕೊಟ್ರು, ಹಾಗೆ ಹೀಗೆ ಅಂತ ಹೇಳಿದ್ರು. ನಿಮ್ ಗಂಡ ಎಷ್ಟನೇ ಅವರು? ಅವ್ರು 2ನೇವ್ರು. ಅಂದ್ರೆ ಒಟ್ಟು ಎಷ್ಟು ಜನ? 3 ಜನ. ಒಟ್ಟು 3 ಜನ. ನಿಮ್ಮ ಗಂಡ ಮಧ್ಯದವರು. ಹೌದು. ನಿಮಗೆ ಸ್ವಲ್ಪ ಇದ್ರ ಅತ್ತೆ ಬಗ್ಗೆ ಹೇಳಿದ್ದು ಮೊದಲನೇ ಮಗನ ಹೆಂಡತಿ. ಹೌದು. ಹಂಗಾಗಿ ನಾನು ಈಗ ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ಎಲ್ಲೋ ಅವ್ರಿಗೂ ಅಡ್ಜಸ್ಟ್ ಆಗಿಲ್ವೇನೋ, ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಹೋಗೋರೆ ಅಂತ ನಾನು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳಿಲ್ಲ. ನನ್ ಗಂಡ ಕಷ್ಟಪಟ್ಟವ್ರೆ ಹಂಗೆ ಹಿಂಗೆ ಅಂತ ನಾನ್ ತಲೆಲಿತ್ತು. ಓಕೆ.
ಅವರು ಹೇಳ್ಕೊಂತಿದ್ರು, ನಾನು ಚಿಕ್ಕ ವಯಸ್ಸಿಂದ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಹ್ಮ್ ಹ್ಮ್ ನನ್ ತಾಯಿ ಏನು ಅಷ್ಟಾಗಿ ಇದಿಲ್ಲ, ಹ್ಮ್ ಸಪೋರ್ಟಿವ್ ಇಲ್ಲ. ಹ್ಮ್ ನಮ್ಮ ಅಣ್ಣ ಅಂತಾರೆ ಅವರು. ಓಕೆ. ಅವ್ರ ಮನೇಲೆ ಜಾಸ್ತಿ ನಮ್ಮ ಅತ್ತೆ ಅವ್ರಿಗೆ ಅಪ್ಪ ಅಮ್ಮ ಇದಾರೆ, ಹ್ಮ್ ಹ್ಮ್ ಅವ್ರದ್ದು ಜಾಸ್ತಿ ದೂರ ಇಲ್ಲ ಮನೆ. ಹ್ಮ್ ಈಗ ಏನ್ ವಿಷಯ ಅಂದ್ರೆ, ಹ್ಮ್ ನಾವು ನಮ್ಗೆ ಮನೇಲಿ ನಿಮ್ದೇಗಿರಕ್ಕೂ ಬಿಡಲ್ಲ. ಯಾರು? ನಮ್ಮ ಅತ್ತೆ. ಓಕೆ. ಅವ್ರು ಬೇರೆ ಕಷ್ಟಪಟ್ಟು ಮನೆ ಕಟ್ಸ್ಬಿಟ್ಟವ್ರೆ. ಯಾರು? ನನ್ ಗಂಡ. ಈ ಮನೆ ಕಟ್ಸಿರೋದು ನಿಮಗ್ ಮಾತ್ರನಾ ಅಥವಾ 3 ಜನಕ್ಕೂ ಸೇರಿಸಿನ? ಈ ನಮ್ಮ ಅತ್ತೆ ಅವ್ರ ಅಪ್ಪ ಅಮ್ಮ ಮೊದಲನೇವ್ರನ್ನ ನೋಡ್ಕೊಂಡು, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಅವರು ಮನೇನು ಕೊಟ್ಟಿ, ಸೊ ಅವ್ರು ಮದುವೆ ಮಾಡಿದ್ದಾರೆ, ಅದು ಅವ್ರ ಲೆಕ್ಕ. ಅವ್ರ ಮದ್ವೆ ಮಾಡ್ಕೊಂಡ್ರು, ಎಲ್ಲ ಪ್ರತಿಯೊಂದು ಅವರೇ ವಹಿಸ್ಕೊಂಡ್ರು. ಓಕೆ. ಕೊನೆಯವರು ದೂರದಲ್ಲಿ ಕೆಲಸ ಮಾಡ್ತವ್ರೆ, ಅವ್ರದ್ದೇನ್ ತೊಂದ್ರೆ ಇಲ್ಲ. ಹ್ಮ್ ಇವರು ನಮ್ಮ ಅತ್ತೆ ನಮ್ ಜೊತೆ ಇದಾರೆ. ಓಕೆ. ಹಂಗಾಗಿ ಅವ್ರಿಗೂ ನಾನ್ ಬರಕ್ಕಿಂತ ಮುಂಚೆ ಅವ್ರಿಗೆ ಹಿಂಸೆ ಕೊಟ್ಟಿದ್ರು. ಯಾರಿಗೆ? ದೊಡ್ಡ ಸೊಸೆಗೆ? ದೊಡ್ಡ ಸೊಸೆಗೆ. ಈಗ ನಾನ್ ಬಂದ್ಮೇಲೆ ನನಗ್ ಸ್ಟಾರ್ಟ್ ಆಯ್ತು. ಏನ್ ಹಿಂಸೆ? ಉದಾಹರಣೆಗೆ ಹೇಳೋದಾದ್ರೆ ಏನ್ ಹಿಂಸೆ? ಏನಾದ್ರು ಒಂದ್ ತಿಂದ್ರೆ ಸಹಿಸಲ್ಲ, ಹೊರಗಡೆ ಹೋದ್ರೆ ಸಹಿಸಲ್ಲ. ಅಂದ್ರೆ ನಿಮ್ಮ ಗಂಡ ನೀವು ಹೊರಗಡೆ ಹೋಗಬಾರ್ದು ಅಂದ್ರೆ ಹೋದ್ರಿ ಅಂದ್ರೆ ಏನ್ ಅಂದ್ರೆ ಬೇರೆ ಯಾವುದೋ ಹಿಡ್ಕೊಂಡು ಏನಾದ್ರು ಒಂದ್ ಸೌಂಡ್ ಮಾಡೋದಾಗ್ಲಿ, ಏನಾದ್ರು ಒಂದ್ ನಿದ್ದೆ ಮಾಡಕ್ ಬಿಡಲ್ಲ, ಏನಾದ್ರು ಸೌಂಡ್ ಮಾಡೋದಾಗ್ಲಿ, ಯಾರೊಂದ್ಗಾರು ಒಪ್ಪಿಸ್ಕೊಂಡು ಒಂಥರ ಚುಚ್ಚು ಮಾತಾಡೋದಾಗ್ಲಿ. ಓಕೆ 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 ಓಕೆ. ಈ ಸೌಂಡ್ ಮಾಡೋದು ಇದೇನಿದು? ಅಂದ್ರೆ ನೀವು ನಿದ್ದೆ ಮಾಡ್ಬೇಕಾದ್ರೆ ಅವರು ಸೌಂಡ್ ಮಾಡೋದು? ಇದು ಏನು ಕೆಲಸ ಮಾಡಲ್ಲ, ಪ್ರತಿಯೊಂದು ನಾನೇ ಮಾಡ್ತೀನಿ. ವಿಚಾರ ಕೇಳಿಸು, ನಾನು ಇನ್ನು ಮುಂದೆ ಹೋಗೇ ಇಲ್ಲ. ನೀವು ನಿದ್ದೆ ಮಾಡೋ ಸಮಯದಲ್ಲಿ ಅವರು ಸೌಂಡ್ ಮಾಡ್ತಾರೆ ಅಥವಾ ನಿಮ್ಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಅಥವಾ ನಿಮ್ಮನ್ನ ಬೇಸರ ಮಾಡ್ಲಿಕ್ಕೆ ಮಾಡ್ತಾರೆ ಅಂತ ನೀವು ಅನ್ಕೊಳ್ತೀರಿ? ಅಂದ್ರೆ ಎಷ್ಟೊಂದ್ ದಿನಾನು ನಾನು ಕೆಲ್ಸ ಮುಗಿಸಿ ಇಂಥ ಟೈಮಲ್ಲಿ ನಾನು ಮಲ್ಕೋತೀನಿ, 1-2 ನಿಮಿಷ ರೆಸ್ಟ್ ತಗೊಳ್ಳೋದಂತ ಕುತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತಲ್ಲ, ಆ ಟೈಮಲ್ಲಿ ಬಾಗ್ಲು ಸೌಂಡ್ ಮಾಡೋದು, ಪಾತ್ರೆಗಳು ಸೌಂಡ್ ಮಾಡೋದು, ಏನೋ ಕೆಲ್ಸ ಮಾಡಲ್ಲ, ಬರೀ ಸೌಂಡ್ ಆಯ್ತದ ಅಷ್ಟೇ. ಸೌಂಡ್ ಅಂದ್ರೆ ಪಾತ್ರೆ ಬೇಕು ಅಂತಲೇ ಸೌಂಡ್? ದಡಬಡ ಅನ್ನೋದು. ಯಾರನ್ನಾರು ಹೆಂಡತಿ ನೀವಿಬ್ರು ಒಟ್ಟಿಗೆ ಇದ್ದಾಗ್ಲಾ ಅಥವಾ ನೀವು ಒಬ್ಬರೇ ಇದ್ದಾಗ್ಲಾ? ನಾವು ಒಬ್ಬರೇ ಇದ್ದಾಗ. ಅದು ನಿನಗೆ ಕಿರಿಕಿರಿನಾ? ಅದೊಂದು ಎಕ್ಸಾಂಪಲ್ ಅಷ್ಟೇ. ನನಗೆ ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕು. ಈಗ ನಾನು ಇದು ಅತ್ತೆ ಕಾಟ ಅಂತ ಹೇಳಲಿಕ್ಕಾಗಲ್ಲ. ಈ ಇನ್ನೊಂದು ಹೇಳೋದಾದ್ರೆ, ಏನಾದ್ರೂ ವಸ್ತುಗಳು ತಂದ್ರೆ, ಈಗ ಹಾಲ್ ತಂದ್ರೆ ಎಲ್ಲಾನು ಚೆಲ್ಬಿಡೋದು, ಫ್ರಿಜ್ ಒಳಗೇನೆ ಚೆಲ್ಬಿಡೋದು. ಆಮೇಲೆ ಮನೆಗೆ ಏನೇನು ಒಳ್ಳೇದಾಗ್ಬೇಕು ಅನ್ನೋದು ಏನು ಮಾಡಲ್ಲ. ನಾನ್ ಕಸ ಗುಡಿಸ್ತಿದ್ರೆ ಬಾಗ್ಲಾಕೊಂಡ್ ಹೊಂಟೋಗೋದು. ಆಮೇಲೆ ಏನಪ್ಪ, ನಾನ್ ಲೈಟ್ ಆನ್ ಮಾಡಿದ್ರೆ ಸಂಜೆ ಹೊತ್ತಾಯ್ತಲ್ಲ ಅಂದ್ರೆ ಆಫ್ ಮಾಡ್ಕೊಂಡ್ ಹೊಂಟೋಗ್ಬಿಡೋದು. ನೀವು ಲೈಟ್ ಮನೆಯೆಲ್ಲ ಕತ್ಲಾಗ್ಬೇಕು, ಅವ್ರು ಆಫ್ ಮಾಡೋಯ್ತಾರೆ ಅಂತ? ಕತ್ಲೆ ತರ ಮಾಡ್ಬಿಡೋದು. ಓಕೆ ಓಕೆ. ಆ ತರ ಮಾಡೋದು. ಆಮೇಲೆ ಅದು 1-2 ದಿವಸ ತಿನ್ನೋದು, 1-2 ದಿವಸ ನನ್ಗೆ ಏನು ಊಟಕ್ಕೆ ಏನು ಮಾಡೋದೇ ಇಲ್ಲ, ಅವ್ರ ಪಾಡಿಗೆ ಅವರೇ ತಿನ್ಕೊಂತಾರೆ ಅಂದ್ಬಿಟ್ಟು ಆತರ ಮುನ್ಸ್ಕೊಬಿಡೋದು. ಮುನ್ಸ್ಕೊಂಡು ಎಲ್ಲಿಗೆ ಹೋಗ್ತಿದ್ರು ಅವರು? ದೊಡ್ಡ ಸೊಸೆ ಅವರು. ಈಗ ಅವರೆಲ್ಲ ಮನೆ ಕಟ್ಟಿಸ್ಕೊಂಡು ಈಗೆಲ್ಲಾನು ಅವ್ರಿಗೆ ಇವ್ರು ಸರಿ ಅನ್ಸ್ತಾರೆ, ಈಗ ಅವ್ರಿಗೆ ಇವ್ರು ಸರಿ ಅನ್ಸ್ಬಿಟ್ಟಾರೆ. ಅಂದ್ರೆ ಈಗ ದೊಡ್ಡ ಸೊಸೆ ಮಗ ಅತ್ಯಂತ ಪ್ರಿಯವಾಗಿದ್ದಾರೆ, ಹೋಲಿಕೆ ಮಾಡ್ಕೊಂಡ್ರೆ ಈಗ ಅಲ್ಲಿಗೆ ಹೋಗ್ತಾರಾ? ಅಲ್ಲಿಗೆ ಹೋಗ್ತಾರೆ. ಈಗ ಬಿಡು, ಮುಗೀತಲ್ಲ, ಇನ್ನೇನಿದೆ? ಇದು ಸೈಟ್ ಕೊಟ್ಟಿರೋದು ನಮ್ಮಪ್ಪ ಕೊಟ್ಟಿರೋದು, ಹೋಗಿ ನೀವು ಮನೆ ಬಿಟ್ಟು ಹೋಗಿ ಅಂದ್ರೆ ಅಂತ ಅನ್ಬಿಡೋದು. ಈಗ ನೀವು ಬದುಕುತ್ತಾ ಇರೋದು ನಿಮ್ಮ ಅತ್ತೆ ತವ್ರ ಮನೆಯವ್ರು ಕೊಟ್ಟಿರೋದಾ? ನಮ್ಮ ಮಾವನ್ಗೆ 10 ಲಕ್ಷ ಬಂತು ಗೌರ್ಮೆಂಟ್ ಕೆಲ್ಸದ್ದು. ಅವ್ರು ಕೆಲ್ಸ ಮಾಡ್ತಿದ್ರು. ಅವ್ರು ತೀರೋದಾಗ, ಹಾರ್ಟ್ ಅಟ್ಯಾಕ್ ಆಗಿ ತೀರೋದಾಗ 10 ಲಕ್ಷ ಬಂದಿತ್ತು. ಅದನ್ನ ಅವರು ಏನ್ ಮಾಡವ್ರೆ, ಅವರ ತಂದೆ ಮನೆಗ್ ಕೊಟ್ಬಿಟ್ಟಿದಾರೆ. ಅವರು ಏನ್ ಮಾಡವ್ರೆ, ಮಕ್ಳಿಗ್ ಮಾಡ್ಬಿಟ್ರೆ ನಮ್ಮ ಅಪ್ಪಂದು ಅಂತಾರೆ ಅಂದ್ಬಿಟ್ಟು ಅವರೇ ಇಟ್ಕೊಂಡು, ನಿನ್ನ ಹೆಸ್ರಿಗೆ ಮಾಡ್ತೀನಿ, ನಾಳೆ ದಿವಸ ಕೇಳಕ್ಕೆ ನೀನ್ ಇದ್ ಮಾಡ್ತಿರಲ್ಲ ಅಂತ ಅಂದ್ಬಿಟ್ಟು ಇವ್ರ ಹೆಸರಿಗೆ ನಾನ್ ಕೊಟ್ಟಿರೋದು ಅನ್ನಿಸ್ಬಿಟ್ಟವ್ರೆ. ಈಗ ಯಾರ ಹೆಸರಿಗೆ ಮಾಡಿದಾರ? ಅದ
ನಮ್ಮ ಅತ್ತೆ ಹೆಸರಲ್ಲೇ ಇದೆ ಮನೆ. ಓಕೆ, ಆ ಮನೆಯಲ್ಲಿ ನಿಮ್ಮ ಗಂಡ ಅರ್ಥಾತ್ ನೀವು ಮನೆ ಕಟ್ಕೊಂಡಿದ್ದೀರಿ. ಹೌದು. ಬಟ್ ಕಟ್ಟೋ ಸಮಯದಲ್ಲಿ ಏನು ತಕರಾರು ಇರಲಿಲ್ಲ? ಏನೋ ತಕರಾರು ಇರ್ಲಿಲ್ಲ. ಎಷ್ಟು ಸೈಲೆಂಟ್ ಆಗಿದ್ರು ಅಂದ್ರೆ ಇವ್ರನ್ನೇ ಸರಿ 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 ಅಂದ್ರು. ಓಕೆ, ಈಗ ಅದು ಹಂಗಿಸ್ತಾ ಇದ್ದಾರೆ ಅಂತ. ಈಗ ಅಲ್ಲಿ ಅವ್ರಿಗೆ ಅಲ್ಲಿ ಕೊಟ್ರುನು ಅವ್ರ ಅಣ್ಣ ಇಲ್ಲಿ ಕೆಳಗಡೆ ಮನೆನೂ ನನಗ್ ಸೇರಿದ್ದು ಅಂತ ಬರ್ತಾರೆ. ಓಕೆ, ಸರಿ ಆಯ್ತು. ನಾನು ದುಡ್ಡು ಕಾಸು ನಮ್ಕ ಬಂದಿರಂಗಿದ್ರೆ ನನ್ ಗಂಡನ್ ಮದ್ವೆನೇ ಆಯ್ತಿರ್ಲಿಲ್ಲ. ಅವ್ರ ಕಷ್ಟ ನೋಡ್ಕೊಂಡು ಇವತ್ತವರೆಗೂ ಅವ್ರ ಪರವಾಗಿ ನಿಂತಿದ್ದೀನಿ. ಓಕೆ, ಬಟ್ ಈ ತಾಯಿಯ ವರ್ತನೆ ನಿಮ್ಮ ಗಂಡನಿಗೆ ಪ್ರಿಯವೋ ಅಪ್ರಿಯವೋ, ಅಥವಾ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾರೋ ಅಥವಾ ತಾಯಿಯಿಂದ ಸುಮ್ಮನಾಗ್ತಾರೋ? ಅವರು ನನ್ ಪರವಾಗೂ ಮಾತಾಡಕ್ ಐತಿಲ್ಲ, ನನ್ ಪರವಾಗಿ ಮಾತಾಡಿದ್ರೆ ಇನ್ನು ಅವ್ರನ್ನ ಕಳ್ಕೋಬೇಕು ಅನ್ನಂಗ ಅವರು. ಇದೇ ಸಮಸ್ಯೆ ಗಂಡಸರದು. ಹಂಗಾಗಿ ನಮ್ಗೆ ನಿಜವಾಗ್ಲು ಎಲ್ಲಾನು ಬಿಟ್ಬಿಟ್ಟು ಹೊಂಟೋಗೋಣ ಅಂತ ಅನ್ಸುತ್ತೆ. ಈಗ ಅತ್ತೆ ಏನೇನು ನೀವು ಒಂಟಿ ಇದ್ದಾಗ ಶಬ್ದ ಮಾಡ್ತಾರೆ ಅಥವಾ ಡೋರ್ ಹಾಕೊಂಡು ಹೋಗ್ತಾರೆ ಅಥವಾ ಇಂಥದ್ದೇನು ಆಗ ಮಾಡ್ತಿದ್ರು, ಇದು ಭೂತಕಾಲವೋ ಅಥವಾ ಸದ್ಯಕ್ಕೆ ವರ್ತಮಾನ? ಇವತ್ವರ್ಗುನು 5 ವರ್ಷದಿಂದ ಏನ್ ನಡೀತಿದ್ಯೋ, ನನ್ ಯಾವಾಗ ನನ್ ಮನೆಗ್ ಬಂದಾಗಿನ ಒಂದೊಂದ್ ತಿಂಗ್ಳು ಅಷ್ಟೇನೆ ತುಂಬಾ ತರ, ನನ್ನ ಬಚ್ಚರಿಲಿ ಇದ್ದಾಗ್ಲೂ ಅಷ್ಟೇನೆ ನನ್ಗೆ ಏನಾದ್ರು ತಿನ್ಬೇಕು ಅಂದ್ರುನು ಅದ್ ಮಾಡ್ಕೊಂಡ್ ತಿನ್ನಕ್ ಬಿಡ್ತಿರ್ಲಿಲ್ಲ. ನಾನ್ ಹೇಳಿದ್ದೆ ಮಾಡ್ಬೇಕು, ನಾನ್ ಹೇಳಿದ್ ಮಾಡಿಲ್ಲ ಅಂದ್ರೆ ನನ್ಗೆ ಊಟ ಸೇರ್ತಿರ್ಲಿಲ್ಲ. ಅದ್ರ ಬದ್ಲಾಗ್ ಬೇರೆದ್ ಉಪ್ಪಿಟ್ಟು ತರ ಏನೋ ಸೇರ್ತಿರ್ಲಿಲ್ಲ. ಅದ್ರ ಬದ್ಲಿಗೆ ಏನಾರು ಮಾಡ್ಕೊಂಡ್ ತಿಂದ್ರು ನನ್ಗೆ ಬಿಡ್ತಿರ್ಲಿಲ್ಲ. ಜಗಳ ಆಡ್ ಕಳ್ಸ್ಬಿಡೋರು, ಜೋರ್ ಮಾಡ್ಬಿಡೋದು ಬಾಯಿನ. ನಂದು ಮನೆ, ನಮ್ಮಪ್ಪನ್ ಮನೆ, ನಿಮ್ಮಪ್ಪನ್ ಮನೆ ಅಂತ ಅಂದಿದ್ಯಾ ನೀನು, ನಿಮ್ಮಪ್ಪನ್ ಮನೆ ಅಂತ ಅಂದಿದ್ಯಾ ನೀನು ಅಂತ ಆತರ. ಇದನ್ನ ನೀವು ನಿಮ್ ತಾಯಿ ಮನೆಗೆ ಹೇಳ್ತಿದ್ರಾ? ಸ್ವಲ್ಪ ಅವಾಗ ಹೇಳ್ತಿದ್ದೆ, ಈಗ ಹೇಳ್ತಾ ಇಲ್ಲ. ಈಗ ಡೈಲಿ ಹಂಗೆ ಆಗ್ಬಿಟ್ಟಿದೆ, ಇನ್ನೇನ್ ದಿವಸ ಸಾಯರ್ಗಳವ್ರು ಯಾರು ಅಂತ. ನಾನೇ ಫೇಸ್ ಮಾಡೋಣ ಏನಾರು ಅವರು ಯೋಚನೆ ಮಾಡ್ತಾರೆ. ಅವರು ಪಾಪ ಮದ್ವೆ ಬೀಗ್ರೂಟ 100 ಗ್ರಾಮ್ ಚಿನ್ನ ಎಲ್ಲ ಕೊಟ್ಟು ಮಾಡಿದ್ದಾರೆ. ನಾನು ಒಬ್ಳೆ ಮಗಳು. ಬಟ್ ಸತ್ಯ ಏನಂದ್ರೆ ಈಗ ಊಟಕ್ಕೆ ಅಥವಾ ನಿನ್ನ ಗಂಡನ ಪ್ರೀತಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ಉಡೋಕೆ ತೊಡೋಕೆ ಉಣ್ಣೋಕೆ ಏನ್ ತೊಂದರೆ ಇಲ್ಲ, ಏನೋ ತೊಂದರೆ ಇಲ್ಲ. ಆಮೇಲೆ ಅವ್ರ ಅಣ್ಣ ಬಂದು ನಾನ್ ಪೂಜೆ ಮಾಡಿದ್ರೆ ಅವ್ರು ಬಂದು ಎಲ್ಲಾನು ಹೂನೆಲ್ಲ ಕಿತ್ತಾಕೋದು, ಆಮೇಲೆ ಸರಿಯಾಗಿ ಪೂಜೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಅವ್ರ ಅಮ್ಮನಿಗೆ ಏನೇನೋ ಯಾವಾಗ್ಲೂ ಒಂದ್ ಸೋಮವಾರ ಆಗ್ಲಿ ಶುಕ್ರವಾರ ಆಗ್ಲಿ. ಯಾರು ಬಂದು ಹೂ ಕಿತ್ತಾಕೋದು? ನನ್ ಯಜಮಾನ್ರು ಇದ್ರಲ್ಲ ಅವ್ರ ಅಣ್ಣ. ಓಕೆ, ನೀವಿರೋ ಮನೆ ನಿಮ್ಮ ಅವ್ರು ಬಂದ್ ಪೂಜೆ ಮಾಡ್ತಾರೆ. ಅಥವಾ ಅಲ್ಲ, ಅವ್ರಿಗೂ ಸೇರ್ಬೇಕಾದು ಅಂತ? ಆತರ ಅಲ್ಲವಾ, ನೀವು ಕಟ್ಕೊಂಡು ನಿಮ್ ಗಂಡ ಕಷ್ಟಪಟ್ಟು ಕಟ್ಟಿದ್ದಾರೆ ಅಂದ್ರಲ್ಲವಾ, ಆ ಮನೆ ಉಳಿದಿಬ್ಬರು ಗಂಡು ಮಕ್ಳಿಗೂ ಸೇರಿದ್ದ ಅಥವಾ ನಿನ್ ಗಂಡನಿಗೆ ಮಾತ್ರ ಸೇರಿದ್ದ? ನನ್ ಗಂಡನ್ಗೆ ಸೇರಿದ್ದು ಅಂತ ಇದ್ ಮಾಡ್ತಾರೆ. ಆದ್ರೆ ಕೆಳಗಡೆ ಒಂದ್ ಫ್ಲೋರ್ ಇದೆ, ಮೇಲ್ಗಡೆ 2nd ಫ್ಲೋರ್ ಇದೆ. ಕೆಳಗಡೆ ಮನೆ ಅಣ್ಣನ್ಗೆ, ಮೇಲ್ಗಡೆ ಮನೆ ತಮ್ಮನ್ಗೆ ಅಂತ ಮಾಡಿರೋದು. ಇನ್ನು ಮೂರನೇವ್ರಿಗೆ ಅವರು ಏನೋ ಸೈಟ್ ಮಾಡ್ಕೊಂಡಿದ್ದಾರೆ. ಅವರು ಇವ್ರ ವಿಷಯಕ್ಕೆ ಏನೋ ಬರೋದಿಲ್ಲ. 3ನೇ ಮಗ ಚಿಕ್ಕವ್ರು, ಅವ್ರದ್ದೇನೋ ತೊಂದ್ರೆ ಇಲ್ಲ. ಇರೋರಲ್ಲಿ ಅವರೇ ಬೆಟರ್ ಅಂತ. ಹೌದು. ಏನು ಉಪಕಾರ ಮಾಡದಿದ್ರು ಅಪಕಾರ ಏನು ಮಾಡಿಲ್ಲ ಅಂತ? ಇಲ್ಲ ಇಲ್ಲ. ಬಟ್ ಅವ್ರ ಸಂಪರ್ಕ ಇಲ್ಲ ನಿಮ್ಗೂ ನಿಮ್ ಗಂಡನಿಗೂ? ಏನು ಇಲ್ಲ. ಅವರು ಕೆಲ್ಸಕ್ಕೆ ಹೋಯ್ತಾರೆ ಬೆಂಗಳೂರಲ್ಲಿ, ಆರಾಮಾಗಿ ಅವ್ರು ಇದಾರೆ. ಈ ದೊಡ್ಡವರು ಅವರು ಬದುಕಲ್ಲ, ನಮ್ನು ಬದುಕಕ್ ಬಿಡ್ತಾ ಇಲ್ಲ. ಅವರು ಸ್ವಲ್ಪ ಅದು ಇದು ಮಾಟ ಮಂತ್ರ ಆತರ ಸ್ವಲ್ಪ ಅವ್ರು ಬಂದ್ ಪೂಜೆ ಮಾಡಿ ಹೋದ್ರ ನಮ್ಗೆ ಮನೇಲಿ ಇರಕ್ಕೆ ಆಗಲ್ಲ. ಆತರ ಎಲ್ಲ ಆಗೋಗ್ತದೆ. ಈಗ್ಲೂ ಪೂಜೆ ಮಾಡ್ತಾರಾ? ಅವಾಗವಾಗ ಬರ್ತಾರೆ. ಅವ್ರು ಬಂದಾಗಲೆಲ್ಲ ನಿಮಗೆ ಅಲ್ಲೇನೋ ಕೆಟ್ಟ ವಿದ್ಯೆ ಅಥವಾ ಕೆಟ್ಟದ್ದೇನೋ ನಡೀತಾ ಇದೆ ಅಂತ ಒಂದು ಯೋಚನೆ ಬರುತ್ತೆ. ಹೌದು. ಆದ್ರೆ ಇವರು ನನ್ ಮಗ ಬರ್ಲಿ ಹಾಗೆ. ಯಾರು ಬರ್ಲಿ? ನಮ್ಮ ಅತ್ತೆ.
ಓಕೆ. ನಿಮ್ಮ ಅತ್ತೆ ಹೇಳ್ತಾರೆ ಅದು ನನ್ನ ಮನೆ, ಸೊ ನನ್ನ ದೊಡ್ಡ ಮಗನು ಬಂದರೆ ಏನು ತೊಂದರೆ ಇಲ್ಲ ಅಂತ. ಹೌದು, ನನ್ನ ಹೆಸರಲ್ಲಲ್ವಾ ಇರೋದು, ಬಾ ಬಾ ಹಾಗೆ ಹೀಗೆ ನಾನಿರೋವರೆಗೂ ಬಾ ಆ ತರ ಧೈರ್ಯ ಕೊಡೋದು ಅವರು. ಬಟ್ ಒಟ್ಟಿನಲ್ಲಿ ನಾನು ಇರೋವರೆಗೂ ಬಾ ಅಂದ್ರೆ ಅದರ ಅರ್ಥ ಇದು ನಿಮ್ಮ ಗಂಡನಿಗೆ ಹೌದು, ಬಟ್ ನಾನು ಇರೋವರೆಗೂ ನೀನು ಬಂದು ಹೋಗ್ಬೋದು ಅಂತ. ಹ್ಮ್ ಬಟ್ ಅವ್ರು ಬಂದು ಹೋಗೋದ್ರ ಬಗ್ಗೆ ನಿಮಗೆ ತಕರಾರಿದೆಯಾ? ಅದು ಅವರ ಕರ್ಮಕ್ಕೆ ಬಿಟ್ಬಿಟ್ಟಿದ್ದೇನೆ ನಾನು. ಅಲ್ಲ, ಕರ್ಮ ಅದು ಶಿಕ್ಷೆಗೆ ಸಂಬಂಧಿಸಿದ್ದು. ನಾನು ಹೇಳಿದ್ದು ಅವರು ಬಂದು ಪೂಜೆ ಮಾಡೋದೆಲ್ಲ ತಪ್ಪಿರಬಹುದು, ಅಥವಾ ಅದು ನನಗೆ ಇಷ್ಟ ಇಲ್ಲ, ಬಂದು ಹೋಗೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ. ಬಂದು ಹೋಗೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಆ ತರ ಪೂಜೆ ಮಾಡಿ ಹೋಗ್ತಾರಲ್ಲ, ಅದರಿಂದ ನಮ್ಗೆ ಒಂದ್ ವಾರ 15 ದಿವಸ ಗಂಟ ನಮ್ಗೆ ಮನೇಲಿ ಜಗಳ, ಮನೆಯಲ್ಲಿ ಕೂಗಾಟ ಆ ತರನೇ ನಡೀತಾ ಇರುತ್ತೆ. ಇಲ್ಲ ನಮ್ಮ ಅತ್ತೆಗೂ ನನ್ಗೂ ಜಗಳ ಆಗುತ್ತೆ, ಇಲ್ಲ ನನ್ ಗಂಡಂಗೂ ನನ್ಗೂ ಜಗಳ ಆಗುತ್ತೆ. ಅಂದ್ರೆ ನಿಮ್ಮ ಜಗಳ ಇಲ್ಲಾಂದ್ರೆ ನಮ್ಗೆ ಹುಷಾರಿಲ್ಲ ಅನ್ನಂಗೆ ಆಗೋಯ್ತದೆ. ಈಗ ಸುಮ್ಮನೆ ಅಂದುಕೋ, ಈ ಪೂಜೆ ಮಾಡಿ ಹೋದ್ಮೇಲೆ ನನಗೀಗ ಆಗುತ್ತೆ ಅಂತ ನೀವು ಅಂದುಕೊಳ್ತಾ ಇದ್ದೀರಲ್ಲ, ಬಹುಶಃ ಅದನ್ನು ಒಂಚೂರು ಚೇಂಜ್ ಮಾಡ್ಕೊಂಡು ನೋಡಿ. ಅಂದರೆ ಅವ್ರು ಪೂಜೆ ಮಾಡೋದು ಸರಿ, ಬಟ್ ಇಂಥದ್ದೇನೋ ಮಾಡ್ತವ್ರೇನೋ ಆಲೋಚನೆಗಳೇ ನಿಮ್ಮನ್ನು ದುರ್ಬಲರನ್ನಾಗಿಸ್ತಾ ಇರ್ಬೋದು. ಅಂದರೆ ನಿಮ್ಗೆ ಹುಷಾರಿಲ್ದಂಗೆ ಆಗ್ಬೋದು, ಅಥವಾ ನಿಮಗೇನೋ ಜಗಳಗಳಾಗಬಹುದು. ಆದರೆ ಅದಕ್ಕೆ ಬೇರೆ ಕಾರಣ ಕೊಡ್ಬೋದಲ್ಲ ನೀವು. ಓ ಇಲ್ಲ, ಅವ್ರು ಬಂದು ಹಂಗೆ ಮಾಡಿದ್ದಕ್ಕೆ ಹಿಂಗೆ ಆಗ್ತಿರೋದು. ಅಂದರೆ ಇದೊಂದು ಮುಗಿಯದ ಕತೆ. ನೀವು ಕಾರಣವನ್ನು ಈಗ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ರಾತ್ರಿ ಎಲ್ಲ ಊಟ ಮಾಡಿದ್ರಿ, ಎಲ್ಲ ಚಂದ ಊಟ ಮಾಡಿ ಮಲ್ಕೊಂಡ್ರಿ, ಬೆಳಿಗ್ಗೆ ಬಾಗಿಲು ತೆಗೆದಾಗ ಅಲ್ಲೊಂದೇನೋ ಕೋಳಿ ಸತ್ತು ಬಿದ್ದಿತ್ತು. ಅಯ್ಯೋ ಭಾಳ ದೊಡ್ಡ ಚಳಿ ಬೇರೆ. ಒಂದು ನಿನ್ನದು ತೀರಾ ದುರ್ಬಲ ಮನಸ್ಸಾದರೆ, ಇಲ್ಲ ಯಾರೋ ಏನೋ ಮಾಡಿ ಸಾಕೋಗ್ಬಿಟ್ಟಿದ್ದಾರೆ ಅಂತೀಯ. ಅದು ಚಳಿಗೆ ಸತ್ತಿದ್ರು ಕೂಡ ಅದರ ಸಾವಿನ ಸತ್ಯತೆ ತಿಳಿಯದ ಹೊರತು ನನ್ನ ಯೋಚನೆ ಇಲ್ಲ ಯಾರೋ ಏನೋ ಮಾಡಿಸಿದ್ದಾರೆ ಅಂದರೆ ಸತ್ಯ ಬೇರೆ ಇರ್ಬೋದು, ಬಟ್ ನಾನು ಯೋಚಿಸಿದ ರೀತಿ ನನಗೆ ಶಾಪವಾಗುತ್ತೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಈಗ ಅತ್ತೆ ವಿಚಾರಕ್ಕೆ ಬರ್ತೀನಿ, ಅದನ್ನು ನಾನು ಮಾತಾಡ್ತೀನಿ. ಆದರೆ ಈ ಅತ್ತೆ ಇರೋವರೆಗೂ ಈತ ಬಂದು ಹೋಗ್ತಾನೆ ಅನ್ನೋದಂತೂ ಸತ್ಯ, ಆಮೇಲಂತೂ ಬರಲಿಕ್ಕಿಲ್ಲ ಅಲ್ವ ನಮ್ಮ. ಆತ ಅತ್ತೆ ಇರೋವರೆಗೂ ಅಲ್ಲದೆ ಹೋದ್ರು, ನನ್ನ ತಮ್ಮ ಇದ್ದಾನೆ ಅಂತ ಬಂದು ಹೋಗೋದ್ರಲ್ಲೂ ಏನು ತಪ್ಪಿಲ್ಲ ಅಲ್ವಾ. ಅಂದ್ರೆ ಆಮೇಲೆ ಅವ್ರಿಗೆ ನಮ್ಮ ಜೀವನ ನೋಡಿನೂ ಅವರು ಸಹಿಸ್ಕೊಂಡಿರಲ್ಲ. ಅವರು ಈಗ ನಾನು ಕೇಳಿಸ್ಕೊ, ಆಯಿತು, ಅದು ನಿಮ್ಮ ಅತ್ತೆಯ ಗುಣ ಅವ್ರಿಗೂ ಹೋಗ್ಬಿಟ್ಟಿದೆ ಅಂತ ಅಂದ್ಕೋ, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಎರಡು ವಿಚಾರವನ್ನು ತುಂಬ ಸ್ಪಷ್ಟವಾಗಿ ತಿಳ್ಕೊ. ಒಂದು, ಬಹುಶಃ ಕಾರ್ಯಕ್ರಮವನ್ನು ಬಹಳ ಪೂರ್ವದಿಂದ, ಬಹಳ ಹಿಂದಿನಿಂದ ಅಥವಾ ತುಂಬ ಕಾರ್ಯಕ್ರಮಗಳು ನೋಡಿದರೆ ನಿನಗೆ ಇದರ ಅರಿವಿರುತ್ತೆ. ಅತ್ತೆಯ ಕಾಟ ಅಥವಾ ಅತ್ತೆಯ ಜಗಳ ಅಥವಾ ಅತ್ತೆಯ ಕಿರುಕುಳ ಇದು, ಮತ್ತು ಗಂಡನಿಗೆ ನನ್ನ ಮೇಲೆ ಪ್ರೀತಿ ಆಸಕ್ತಿ ಏನೂ ಇಲ್ಲ, ಅವನು ಹೊರಗಡೆ ಯಾವುದೋ ಕೆಟ್ಟ ಸಂಬಂಧ ಇಟ್ಟುಕೊಂಡು ನನ್ನ ಜೀವನ ಹಾಳು ಮಾಡಿಬಿಟ್ಟ. ಅಂದರೆ ಒಂದೇ ಮನೆಯಲ್ಲಿ ಅತ್ತೆ ಕಾಟವೂ ಇದೆ, ಮತ್ತು ಗಂಡನೂ ಕೂಡ ನನ್ನ ಮೇಲೆ ಆಸಕ್ತಿ ಇಲ್ಲ, ಅವನು ಹೊರಗಡೆ ಏನೋ ತಪ್ಪು ಕೆಲಸ ಮಾಡಿಕೊಂಡಿದ್ದಾನೆ ಅಂದಾಗ, ಒಂದು ಹೆಣ್ಮಗಳಾಗಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಸರಿ ಮಾಡಿಕೊಡ್ತೀನವ್ವ ಅಂತ ಒಬ್ಬ ಗುರು ಹೇಳೋದಾದರೆ, ಒಬ್ಬ ಹೆಣ್ಮಗಳಾಗಿ ಅವಳು ಯಾವುದು ಆಯ್ಕೆ ಮಾಡ್ತಾಳೆ? ಸಹಿಸ್ಕೊಂಡು ಹೋಗೋದಕ್ಕೇನೆ ಆಯ್ಕೆ ಮಾಡ್ತಾಳೆ. ನಾನು ಹೇಳ್ತಿರೋ ಪ್ರಶ್ನೆ ಅರ್ಥ ಮಾಡ್ಕೋ. ಅತ್ತೆಯ ಕಿರುಕುಳ ಒಂದು ಕಡೆ, ಗಂಡ ಕೂಡ ಕೆಟ್ಟ ದಾರಿಗೆ ಹೋಗಿ ಇನ್ನೊಂದು ಹೆಣ್ಣಿನ ಸವಾಸಕ್ಕೆ ಬಿದ್ದಿದ್ದಾನೆ. ಈಗ ಗುರು ಹೇಳ್ತಾರೆ, ನೋಡವ, ಒಂದು ಅತ್ತೆ ನಿನ್ನನ್ನು ತಾಯಿ ಥರ ನೋಡ್ಬೇಕು, ಹಂಗೆ ಮಾಡಿಕೊಡ್ತೀನಿ. ಇಲ್ಲ ಗಂಡ ಹೊರಗಡೆ ಇರೋ ಕೆಟ್ಟ ಸಂಬಂಧವನ್ನೆಲ್ಲ ಬಿಟ್ಟು ನನ್ನ ಹೆಂಡತಿಯೇ ನನಗೆ ಸರ್ವಸ್ವ ಅಂದ್ಕೊಂಡು ಬದುಕಬೇಕು, ಆ ರೀತಿ ಗಂಡನ ಬದಲಾಯಿಸ್ಕೊಡ್ತೀನಿ. ಆದರೆ ಇವೆರಡನ್ನೂ ಮಾಡಿಕೊಡಲ್ಲ, ಒಂದು ಮಾಡಿಕೊಡ್ತೀನಿ. ಈಗ ನಿನಗೆ ಯಾವುದು ಬೇಕು ಅಂದಾಗ ಒಂದು ಹೆಣ್ಮಗಳು ಅಥವಾ ನೀನು ಆ ಜಾಗದಲ್ಲಿ ಇದ್ರೆ ಏನು ಕೇಳ್ತಿದ್ದೆ? ನನ್ನ ಗಂಡನ್ನೇ ಕೇಳ್ತೀನಿ. ಹೌದಾ? ಯಾಕೆ ಅಂದ್ರೆ ಅವರು ಕಷ್ಟಪಟ್ಟವ್ರೆ. ಆಮೇಲೆ ಫಸ್ಟ್ ಕುಡಿತಿದ್ರು, ಅದನ್ನೆಲ್ಲ ಬಿಡಿಸಿ ನಾನು ಇವಾಗ ಕುಡಿಯೋದು ಯಾವಾಗ್ಲೂ ಒಂದು ಅಪರೂಪ ಅನ್ನಂಗ್ ಮಾಡಿದೀನಿ. ಅಂದ್ರೆ ಇವರೆಲ್ಲರೂ ಅವರೆಲ್ಲ ಅವ್ರ ಅಜ್ಜಿ ತಾತ ಅವ್ರ ಅಣ್ಣ ಅಕ್ಕೆ ನಮ್ಮ ಅತ್ತೆ ಎಲ್ಲರೂ ಒಂದ್ ದಿಕ್ಕಾದ್ರೆ ನನ್ ಗಂಡಂಗೆ ಯಾರು ಇಲ್ಲ. ಆಯ್ತು, ಈಗ ನಿನ್ನ ಗಂಡನ ಕತೆ ನಾನು ಕೇಳ್ತೀನಿ. ಗ್ರೇಟ್.
ಅವರು ಎಲ್ಲರ ವಿರೋಧದ ನಡುವೆಯೂ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬಂದಿದ್ದಾರೆ, ಅದು ಬೇರೆ. ನನ್ನ ಪ್ರಶ್ನೆ ಇರೋದು ಗಂಡನ ಆಯ್ಕೆ. ಗಂಡನು ಯೂನಿವರ್ಸಲ್, ಅದು ನಿನ್ನ ಗಂಡನ ಬಗ್ಗೆ ಅಂತಲ್ಲ. ಅತ್ತೆ ಪರವಾಗಿಲ್ಲ ಸರ್, ಅತ್ತೆದ ಕಿರುಕುಳ ಮುಂದುವರಿಲಿ, ಏನು ನನಗೆ ಬೇಡ, ಗಂಡ ಸರಿ ಹೋದರೆ ಸಾಕು ಅಂತಲ್ಲ. ಗಂಡನ ಆಯ್ಕೆ ಯಾಕೆ ಅಂತ, ನಿನ್ನ ಗಂಡ ಅಂತಲ್ಲ, ಗಂಡ ಸರಿ ಹೋದರೆ ಸಾಕು ಅಂತ ಒಂದು ಹೆಣ್ಣು ಬಯಸೋದು ಯಾಕೆ? ಚೆನ್ನಾಗಿರ್ಬೇಕು ಅಂತ. ಚೆನ್ನಾಗಿರ್ಬೇಕು ಅಂತ. ಚೆನ್ನಾಗಿರ್ಬೇಕು ಅಂದರೆ ಅರೆ ಗಂಡ ನಿನ್ನ ಪರ ನಿನ್ನ ಕಡೆ ಆಸಕ್ತಿ ಇಲ್ಲದೆ ಹೋದ್ರು ಚೆನ್ನಾಗಿರ್ಬೋದಲ್ವಾ? ಅವ್ರಿಗೆ ತಾಯಿ ಅನ್ನೋರ್ಗೆ ನನ್ ಮಗ ಸೊಸೆ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿ ಇರೋರ್ಗೆ ನಾನು ಮಾತ್ರ ಕೇಳಕು, ಗಂಡನ್ನ ಯಾಕೆ ಆಯ್ಕೆ ಮಾಡದೆ? ಗಂಡನ್ನ ಗುರುಗಳಿಗೆ ನಿಮ್ಮನ್ನು ಕೇಳುತ್ತಿದ್ದಾರೆ, ಅತ್ತೆನ ಸರಿ ಮಾಡ್ತೀನಿ ಇಲ್ಲ ಗಂಡನ ಸರಿ ಮಾಡ್ತೀನಿ ಎಂದಾಗ, ಇಲ್ಲ ನನಗೆ ಗಂಡನ್ನೇ ಸರಿ ಮಾಡಿಕೊಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಹೌದಾ, ಆಯ್ತವ, ಗಂಡನೇ ಯಾಕೆ ಎಂದಾಗ ಬಹುಶಃ ಎಲ್ಲಾರು ಅವರೇ, ನನ್ ಗಂಡನ್ಗೆ ಯಾರು ಇಲ್ಲ, ಅದಕ್ಕೆ ಗಂಡನ ಬಗ್ಗೆ ಅಂತ ಅಲ್ಲವಾ. ಮಾಮೂಲಿ ಒಂದು ಹೆಣ್ಣು ಗಂಡನನ್ನ ಆಯ್ಕೆ ಮಾಡೋದು ಯಾಕೆ ಅಂತ ಕೇಳ್ತಿದ್. ನಿನ್ನ ಗಂಡನ ಬಗ್ಗೆ ನಾನು ಇನ್ನೂ ಬಂದೇ ಇಲ್ಲ. ಅವರಿಗೋಸ್ಕರನೇ ಅಲ್ವಾ ಬಂದಿರೋದು. ಹಾಗೆ ನೋಡಿದ್ರೆ ನಿನ್ನ ಬದುಕಲ್ಲಿ ಆ ವಿಚಾರ ಅಂತೂ ಚೆನ್ನಾಗೇ ಇದೆಯಲ್ಲ, ಹೌದಲ್ವಾ? ಗಂಡ ಪ್ರತಿಯೊಂದು ಅವರು ಚಿಕ್ಕ ವಯಸ್ಸಿಂದ, ಅವ್ರ ಅಣ್ಣ ಚಿಕ್ಕ ವಯಸ್ಸಿಂದಾನೇ ಇವ್ರಿಗೇನೋ ಮಾಡಿಲ್ಲ. ನಾನ್ ಬರೋವರ್ಗು ನನ್ ಗಂಡ ಹೇಳೋದು ಕೇಳವ. ನಾನು ಏನು ಹೇಳಿದ್ರು ಮತ್ತೆ ಗಂಡನ ಕಷ್ಟಕ್ಕೆ ಹೋಗ್ತೀನಿ. ನಾನು ಹೇಳ್ತಿರೋದು ಇಷ್ಟೇ. ಬೇರೆಲ್ಲ ಹೆಣ್ಣು ಮಕ್ಕಳು ಅಯ್ಯೋ ಗುರುಗಳೇ ನನ್ನ ಅತ್ತೆ ವಿಚಾರ ಬಿಟ್ಬಿಡಿ, ನನ್ನ ಗಂಡನನ್ನು ಸರಿ ಮಾಡಬೇಕು, ಅವನು ಕುಡಿತ ಬಿಡಿಸ್ಬೇಕು, ಅವನ ಪರಸ್ತ್ರೀ ಸಹವಾಸ ಇದೆ ಅದನ್ನು ಬಿಡಿಸಬೇಕು, ಅಥವಾ ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಮಕ್ಕಳು ಅಥವಾ ನಮ್ಮನ್ನು ಪ್ರೀತಿಯಿಂದ ಒಂದು ಎರಡು ಮಾತಾಡುವಷ್ಟು ಸಭ್ಯನಾದರೆ ಸಾಕು, ಇನ್ನು ಮಿಕ್ಕಿದ್ದು ಹೆಂಗಾದರೂ ಹಾಳಾಗಿ ಹೋಗಲಿ, ನನ್ನ ಗಂಡ ಯಾಕೆ, ನಾನು ಮದುವೆ ಆಗಿ ಬಂದಿರೋದು ಗಂಡನ ಜೊತೆ, ಬದುಕಬೇಕಾಗಿರೋದು ಗಂಡನ ಜೊತೆ, ನಾಳೆ ನಾನು ಬಿದ್ದರೆ ನೋಡೋದು ಗಂಡ, ನಾಳೆ ನನಗೆ ಸಮಾಜದಲ್ಲಿ ಒಂದು ರಕ್ಷಣೆ ಸಿಗೋದು ಗಂಡ ಇದ್ದರೆ, ಹೌದಲ್ಲವಾ? ಅಂದರೆ ಗಂಡನನ್ನ ಒಂದು ಹೆಣ್ಣು ಗುರುವಿನ ಮುಂದೆ ನನ್ನ ಗಂಡನನ್ನು ಪ್ರಥಮವಾಗಿ ಸರಿ ಮಾಡಿಕೊಡಿ ಎನ್ಲಿಕ್ಕೆ ಎಷ್ಟು ಕಾರಣ ಇದ್ದಾವೆ. ನಿನ್ನ ಗಂಡನ ಕತೆಗೆ ಹೋಗ್ತಿದ್ಯಾ? ನಾನು ಹೇಳ್ತಿರೋದು ಸುಮ್ಮನೆ ಒಂದು ಹೆಣ್ಣು ಮಗಳಾಗಿ ಯೋಚನೆ ಮಾಡು ಅಂತ. ನಿನ್ಗೆ ಹಂಗೆ ಕೇಳಿದ್ರೆ ನೀನು ಮತ್ತೆ ಅಲ್ಲಿಗೆ ಹೋಗ್ತೀಯ, ನನ್ನ ಗಂಡ ಒಂಟಿ ಇನ್ನೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ಇದು ನಾನು ಅಲ್ಲಿಗೆ ಹೋಗೇ ಇಲ್ಲ ಇನ್ನು. ನಾನು ಹೇಳಿದು ಒಂದು ಹೆಣ್ಣು ಮೊದಲು ಗಂಡನನ್ನು ಸರಿ ಮಾಡಿಕೊಳ್ಳಿಕ್ಕೆ ಸತಿ ಸಾವಿತ್ರಿ ಥರ ಯಮಧರ್ಮನ ವಿರುದ್ಧ ಹೋರಾಡಿ ಆ ಗಂಡನ ಪ್ರಾಣವನ್ನು ಮತ್ತೆ ವಾಪಸ್ ತಗೊಂಡ್ಲಲ್ಲ, ಹಾಗೆ ಒಂದು ಹೆಣ್ಣು ಗಂಡ ಸರಿ ಹೋದರೆ ಸಾಕು ಅಂತ ಒದ್ದಾಡ್ತಿರೋ ಕಾಲ ಇದು. ಅಂಥದ್ರಲ್ಲಿ ನಿನ್ನ ಗಂಡ ಯೋಗ್ಯವಾದ ಮನುಷ್ಯ, ಹೌದಲ್ಲ? ಅಂದರೆ ಮೊದಲು ನಾನು ನಿನ್ಗೆ ಏನೇ ಹೇಳ್ತಾ ಇದ್ದೀನಿ, ಯಾವುದು ನಿನ್ನ ಕಂಪ್ಲೇಂಟು ಒಂದು ಕಡೆ, ಅದು ಅತ್ತೆ ಬಗ್ಗೆ ನಾನು ಮಾತಾಡ್ತೀನಿ, ಆದರೆ ಯಾವುದು ನಿನ್ನ ಬದುಕಲ್ಲಿ ಇನ್ನು ಎಷ್ಟೋ ಲಕ್ಷ ಸಾವಿರ ಮಾತಾಡಿದ್ದಾರಲ್ಲ ಇಲ್ಲಿ, ಆ ಹೆಣ್ಣುಮಕ್ಕಳ ಜೀವನದಲ್ಲಿ ಬಹಳ ಮುಖ್ಯವಾಗಿ ಗಂಡ ಅನ್ನೋದೇ ಸರಿ ಇಲ್ಲ ಅಂದಾಗ, ಅತ್ತೆ ಸರಿ ಇದ್ದು, ಮಾವ ಸರಿ ಇದ್ದು, ಎಲ್ಲ ಸರಿ ಇದ್ದು ಏನು ಪ್ರಯೋಜನ ಅಂತ. ಅವರು ಇಷ್ಟು ವರ್ಷ ಅವ್ರ ತಾಯಿ ಏನೇ ಹೇಳಿದ್ರು ಅವ್ರ ನನ್ನ ವಿರುದ್ಧವಾಗಿ ಇರ್ತಿದ್ರು ಅವರು. ಅವ್ರ ತಾಯಿ ಯಾವಾಗ ಎಲ್ಲ ತುಂಬಾ ಜನ ಹೇಳಿದ್ರು, ಹೊರ್ಗಡೆ ಜನ, ಈಗ ನನ್ನ ನಂಬಕ್ ಸ್ಟಾರ್ಟ್ ಮಾಡಿರೋದು ಯಾರು? ನನ್ ಗಂಡ. ಆಯ್ತು, ಈಗ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಆಯ್ತು, ಈ ಕ್ಷಣಕ್ಕೆ ಒಪ್ಕೊಳ್ತಿದ್ದೀಯ ನನ್ನ ಗಂಡ ಬೇರೆಲ್ಲ ಹೆಣ್ಣು ಮಕ್ಕಳು ಹೇಳುವ ಕಷ್ಟದಂತೆ ನನಗೆ ಆ ಕಷ್ಟ ಇಲ್ಲ, ಗಂಡ ಯೋಗ್ಯ. ಅಂದರೆ ನಾನು ನಿನಗೆ ಮೊದಲೇ ಹೇಳ್ತಿರೋದು ಈ ವಿಚಾರದಲ್ಲಿ ಅದೃಷ್ಟವಂತೆ, ಅದನ್ನು ಮೊದಲು ಸಂಭ್ರಮಿಸು ಅಂತ. ಅಂದರೆ ಏನು ಕಂಪ್ಲೇಂಟ್ ಇದೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ದಿನವೆಲ್ಲ ಮುಗಿಯೋದಿಲ್ಲ. ನನ್ನ ಸಜೆಷನ್ ಏನು ಅಂದ್ರೆ, ಸಜೆಷನ್ ಅಂತೀನಿ, ನನ್ಗೆ ಏನು ನಿಮ್ಮಿಂದ ಬೇಕು ಅಂತಂದ್ರೆ ಸೊಲ್ಯೂಷನ್, ನಮ್ಮತ್ತೆ ಇವಾಗ ಏನೋ ತಿನ್ಬಿಡ್ತಾರೆ ಎಲ್ಲ ಹೊರ್ಗಡೆ ಎಲ್ಲ, ಇವ್ರು ಏನೋ ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ನಾಳೆ ದಿವಸ ಎಲ್ಲಾನು ಪಡ್ಕೊಂಡು ನಾಳೆ ದಿವಸ ಅವರು ನಮ್ಮ ಹತ್ರನೇ ಏನ್ ಮಾಡ್ತಾರೆ, ಇವರೇ ಸರಿ, ಆಮೇಲೆ ಲಾಸ್ಟ್ ಅಲ್ಲಿ ಇವರೇ ಸರಿ ಅಂತಾರೆ. ಈಗ ಯಾಕೆ ಆತರ ಕಷ್ಟ ಕೊಡ್ಬೇಕು? ಅಂದ್ರೆ ಎಲ್ಲ ರೀತಿಯ ಫಸ್ಟು ಅಪಪ್ರಚಾರ ಮಾಡಿ ಆಮೇಲೆ ಕಡೆಯಲ್ಲಿ ನ್ಯಾಯಕ್ಕೆ ಹೋದಾಗ ಇಲ್ಲ ನಮ್ಮ ನಡುಮಧ್ಯೆ ಮಗ, ಅಂದ್ರೆ ಮಧ್ಯದ ಮಗ ಮಧ್ಯದ ಸೊಸೆ ದೇವ್ರಂತವ್ರು ಅಂತಾರೆ ಅಂತ.
ಫಸ್ಟ್ ಎಲ್ಲಾನು ನನ್ ಗಂಡ ಅವ್ರ ಚಿಕ್ಕ ವಯಸ್ಸಿಂದನೂ ಇವ್ರೇ ನೋಡ್ಕೊಂಡು ಅವ್ರ ಅಣ್ಣ ಅವ್ರಿಗೂ ಆಯ್ತಿರ್ಲಿಲ್ಲ. ನಮ್ಮ ಅತ್ತೆಗೂನು ಅವ್ರ ಅಮ್ಮನೇ ಸರಿ ಇಲ್ಲ ಅಂತ ಹೇಳೋರು, ನೀನು ಸಾಕಿಲ್ಲ ಹಾಗೆ ಹೀಗೆ ಅಂತ ಹೇಳೋರು. ಈಗ ಆಸ್ತಿಗೋಸ್ಕರ ಎಲ್ಲ ನಮ್ಮ ಅಮ್ಮನೇ ಸರಿ, ನೀವೆಲ್ಲ ನಮ್ಮ ಅಮ್ಮನ್ ಮಾಡ್ತೀರಾ ಮಾಡ್ತೀರಾ ಅನ್ಕೊಂಡು ನಮ್ಮ ಅಮ್ಮನ್ ಸರಿ ಅಂತ ತಲೆ ಮೇಲೆ ಕುಣಿಸ್ಕೊಂಡು. ಆಯ್ತವ, ಈಗ ಕೇಳಿಸ್ಕೊ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥವಾಯಿತು. ಆದರೆ ಮೊದಲು 23 ವರ್ಷಕ್ಕೆ ನೀನು ಈ ಮಟ್ಟಿನ ಕ್ಯಾಲ್ಕುಲೇಷನ್ ಮೊದಲು ಬಿಡು. ಬಹಳ ದೂರ ಇದೆಯವ ಬದುಕು. ನೀನು ಅನ್ನ ಇಡೋದಿದೆಯಲ್ಲ, ಏನು ಧರ್ಮಕ್ಕೂ ಮಾಡ್ತಾ ಇಲ್ಲ, ಅದ್ ನಿನ್ ಕರ್ಮ ಮತ್ತು ಅದ್ ನಿನ್ ಕರ್ತವ್ಯ. ಸರಿ, ನಿನ್ನ ಮನೇಲಿ ಅಣ್ಣ ತಮ್ಮದಿರ ಅವರ ಅವರು ಅಂದ್ರೆ ನಮ್ಮಿಂದ ಎಲ್ಲ ಉಪಕಾರ ಮಾಡಿಸ್ಕೊಂಡು ಮತ್ತು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಮತ್ತೆಲ್ಲೋ ಒಂದು ಕಡೆ ಇನ್ಯಾವುದೂ ಇಲ್ಲ ಅಂದಾಗ ಇಲ್ಲ ನಾನೇ ತಪ್ಪು, ನನ್ನ ಮಗ ಸೊಸೆ ಮಗನೇ ಸರಿ ಅಂತ ಎಲ್ಲೋ ಒಂದು ಕಡೆ ಒಪ್ಪಿಕೊಳ್ತಾರೆ ಅಂತ ನೀನು ಹೇಳ್ತಿದ್ದೆ, ಹೌದಲ್ಲ? ಅಂದ್ರೆ ಹಾಗೆ ಕೊನೆಯಲ್ಲಿ ಒಪ್ಕೊಳ್ಳೋದಾದ್ರೆ ಮಧ್ಯದಲ್ಲಿ ಯಾಕೆ ನೋವು ಕೊಡ್ತಾರೆ ಅಂತ ನೀನು. ಹೌದು, ಈ ಮಧ್ಯದಲ್ಲಿ ನೋವು ಕೊಡೋ ಈ ಪ್ರಕ್ರಿಯೆ ಇದೆಯಲ್ಲ, ಇಲ್ಲಿ ಇದನ್ನ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಮತ್ತು ಲೌಕಿಕ ದೃಷ್ಟಿಕೋನದಿಂದ ಎರಡೂ ಕಡೆ ನೀವು ಅರ್ಥ ಮಾಡಿಕೊಳ್ಬೇಕು. ಅತ್ತೆ 3 ಮಕ್ಕಳ ತಾಯಿಯಾಗಿ ಯಾವಾಗಲೂ ಅಷ್ಟೇ ಕಡೆಗಾಲ ಬರ್ತಾ ಈ ಮ್ಯೂಸಿಕಲ್ ಚೇರ್ ಆಟ ಆಡೋದನ್ನು ನೋಡಿದ್ಯಲ್ವ ನೀನು? ನೋಡಿದ್ಯಾ? ನೋಡಿದ್ದೇನೆ. ಅಂದ್ರೆ 4 ಚೇರು 5 ಜನ, 3 ಚೇರು 4 ಜನ. ಅಂದರೆ ಚೇರ್ ಕಡಿಮೆ ಇರ್ತವೆ, ಚೇರಿನ ಸಂಖ್ಯೆಗೂ ಮತ್ತು ಆಡ್ತಿರೋರ ಸಂಖ್ಯೆಗೂ ಒಂದು ಹೆಚ್ಚು ಕಮ್ಮಿ. ಚೇರು 4 ಇದ್ರೆ ಆಡೋರು 5 ಜನ ಇರ್ತಾರೆ. ನಾನು ಹೇಳೋದು ಇದೇ ಬೇಡ ಅನ್ನೋದು ಮೊದಲು ಕೇಳಿಸ್ಕೊಳ್ಳೋದು ಕಲಿ. ನನಗೆ ಅರ್ಥ ಆಯ್ತು, ನೀನು ಇಡೀ ದಿನ ಹೇಳಿದ್ರು ವಿಷಯ ಏನು ಅರ್ಥ ಆಯಿತು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಈ ಮ್ಯೂಸಿಕಲ್ ಚೇರ್ ಆಟ ಯಾಕೆ ಹೇಳಿದೆ ಅಂದರೆ, ಎಲ್ಲಿ ನನಗೆ ಈ ಚೇರ್ ಮಿಸ್ ಆಗ್ಬಿಡುತ್ತೋ ಅಂತ ಚೇರಿಂದ ಮುಂದಕ್ಕೆ ಹೋದ್ರೂ ಕೂಡ ನನ್ನ ಕೈ ಹಿಂದಿರೋ ಚೇರ್ ಮೇಲೆ ಇರುತ್ತೆ. ಅಂದರೆ ಪಿ ಉದ್ದಾಗ ಅಟ್ಲೀಸ್ಟ್ ಎಳ್ಕೊಂಬಿಡೋಣ ಅಂತ. ಅಂದರೆ ಕಡೆಗಾಲ ಬರ್ತಾ ಎಲ್ಲಿ ಎಲ್ಲರೂ ತಪ್ಪಿಬಿಡ್ತಾರೋ ಅಥವಾ ಎಲ್ಲಿ ಎಲ್ಲರಿಂದ ನಾನು ದೂರ ಆಗ್ಬಿಡ್ತೀವೋ ಅಂದರೆ ಅದೊಂದು ಭದ್ರತೆಯ ಕೊರತೆ ಬರುತ್ತೆ. ಅಂದರೆ ಭದ್ರತೆಯ ಭಯ. ಈಗ ನಿಮ್ಮ ಬಗ್ಗೆ ಹೋಗಿ ಅಲ್ಲಿ ಹೇಳಿದ್ರೆ ಅವ್ರಿಗೆ ಪ್ರಿಯಾಳ ಆಗ್ಬೋದು, ಅವ್ರ ಬಗ್ಗೆ ಬಂದು ಇಲ್ಲಿ ಹೇಳಿದ್ರೆ ನಿಮಗೆ ಪ್ರಿಯ. ಒಟ್ಟಿನಾಗಿ ಯಾವುದು ಮಿಸ್ ಆಗಬಾರ್ದು ಅಂತ. ನಿನಗೂ ಕಡೆಗಾಲದಲ್ಲಿ ಅದು ಬರುತ್ತೆ. ಅಂದರೆ ಅದೊಂದು ಭದ್ರತೆ. ಈಗ ಇಲ್ಲೂ ಅಪ್ಲಿಕೇಶನ್ ಹಾಕಿದ್ದೀನಿ, ಇಲ್ಲೂ ಅಪ್ಲಿಕೇಶನ್ ಹಾಕಿದ್ದೀನಿ, ಒಂದಲಾದರೂ ಸಿಕ್ಕರೆ ಚಂದ. ಎರಡೂ ಹಾಳು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡಲ್ಲ. ಅಯ್ಯೋ ಆ ಕಂಪ್ನಿ ಸರಿ ಇಲ್ಲ ಸರ್, ಹೋಗಿದ್ದೆ ಸರ್. ಅಯ್ಯೋ ಏನು ಸರ್ ನಿಮ್ಮ ಕಂಪ್ನಿ ಅದ್ಭುತ ಸರ್, ನಿಮ್ಮ ಕಂಪ್ನಿ ಎಂಥ ಹೆಸರು, ಹೊರಗಡೆ ಆ ಟೀ ಕುಡಿಯೋಕೆ ಹೋಗಿದ್ದೆ ಸರ್, ನಿಮ್ಮ ಕಂಪ್ನಿ ಬಗ್ಗೆ ಎಂಥ ಒಳ್ಳೆ ಮಾತಾಡ್ದೆ ಗೊತ್ತಾ ಸರ್. ನನಗೆ ಕೆಲಸ ಆಗಬೇಕು ಅಂದರೆ ನಾನು ಒಂದೆರಡು ಪ್ರಿಯವಾಗುವಂತೆ ಮಾತಾಡಬೇಕು ಲೋಕದಲ್ಲಿ. ನಿನ್ನತ್ತೆ ಕಡೆಯಲ್ಲಿ ಏನು ಒಪ್ಕೊಳ್ತಾರಲ್ಲ, ನೀನೇ ಹೇಳ್ದಲ್ಲ ಫಸ್ಟ್ ನೋವು ಕೊಟ್ಬಿಟ್ಟು ಆಮೇಲೆ ಒಪ್ಕೊಳ್ತಾರೆ. ನಿನ್ನ ಕಂಪ್ನಿಲಿ ಕೆಲಸ ತಗೊಳ್ಳಿ ಕಡೆಯಲ್ಲಿ ಆ ಮಾತು ಆಡಬೇಕು ಅವರು. ಯಾಕೆ ಈ ಮಗುನು ಏನು ಬಿಡ್ಲಿಕ್ಕಾಗಲ್ಲ, ಆ ಮಗುನು ಏನು ಬಿಡ್ಲಿ. ಅತ್ತೆ ಮಾಡಿದಿರೋ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಬ್ಬ ಸೊಸೆಯಾಗಿ ಇದರ ಆಳವಾಗಿ ಅತ್ತೆಯ ವರ್ತನೆ ಮಾತ್ರ ನೋಡಬೇಡ. ವಯಸ್ಸಾಗ್ತಾ ಇಂಥ ವರ್ತನೆಗಳು ಅಂದರೆ ಒಂದು ಶಾಲೆಯೆಲ್ಲ ಆಗಲಿ ಕಂಪ್ನಿಯೆಲ್ಲ ಆಗಲಿ ನಾನು ಸೀನಿಯರ್ ಅನ್ನೋ ಒಂದು ಅಹಂಕಾರ ಇರುತ್ತಲ್ಲವಾ, ಹೌದಲ್ಲ? ಅದು ನಿಮ್ಮ ಅತ್ತೆಗೆ ಸೊಸೆಯರ ವಿಚಾರದಲ್ಲಿ ಇರುತ್ತೆ. ವಯಸ್ಸಾದವ್ರಿಗೆ ಒಂದು ದೊಡ್ಡತನ ಅನ್ನೋದು ಇರುತ್ತೆ, ಒಂದು ಒಳ್ಳೇದು ಕೆಟ್ಟದ್ದು ಹೇಳ್ಕೊಂಡು. ದೊಡ್ಡತನದ ಬಗ್ಗೆ ಆ ತತ್ವ ಮಾತಾಡ್ಲಿಕ್ಕೆ ನಾನು ಹೇಳದೇ ಇಲ್ಲ. ಮೊದಲು ಫಸ್ಟ್ ಆಫ್ ಆಲ್ ಇಲ್ಲಿ ಕಾಮನ್ ಸೆನ್ಸ್ಗಳೇ ವರ್ಕ್ ಆಗ್ತಿಲ್ಲ. ದೊಡ್ಡತನದ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ನಿನಗೂ ಅದು ಕಾಮನ್ ಸೆನ್ಸ್ ಅಷ್ಟೇ. ಇಲ್ಲಿ ಹೌದು ದೊಡ್ಡವ್ರು ಆಗ್ತಾ ಅನುಭವ, ಆ ಇಳಿ ವಯಸ್ಸಲ್ಲಿ ಜೀವನ ಪರಿಪೂರ್ಣವಾಗಿ ಅರ್ಥವಾಗಿರುತ್ತಲ್ವ. ಯಾಕೆ ಇವರು ಈ ರೀತಿ ಸೊಸೆಯಂದಿರಿಗೆ ನೋವು ಕೊಡ್ತಾರೆ, ಯಾಕೆ ಕೆಲವೊಂದನ್ನು ಸಹಿಸಿಕೊಂಡು ಕೆಲವೊಂದನ್ನು ಕ್ಷಮೆ ಮಾಡಿ ಮುಂದೆ ಹೋಗುವುದಿಲ್ಲ. ಇದು ದೊಡ್ಡ ಮಾತು, ಇದು ನಿನ್ನ ಮನೆಗೆ ಆಗೋದೇ ಇಲ್ಲ. ಅದಕ್ಕೆ ನಾನು ಅದೇನು ಮಾತಾಡ್ತಿಲ್ಲ. ನಾನು ಮಿನಿಮಮ್ ವಿಚಾರ ಮಾತಾಡ್ತಿದ್ದೀನಿ, ಯಾಕಂದ್ರೆ ನೀವು ಅದನ್ನು ಕ್ಯಾಚ್ ಮಾಡ್ಕೊಳ್ತಿಲ್ಲ. ಈಗ ನಾನು ಹೇಳೋದು ಭಾಳ ಹಿಂದೆ 1-2 ಮಾತು ಕೇಳಿಸ್ಕೊಂಬಿಡು. ಭಾಳ ಹಿಂದೆ ಒಂದು ಹೆಣ್ಮಗಳು ಗುರುವಿನ ಹತ್ರ ಬಂದಿದ್ಲು ಆಶ್ರಮಕ್ಕೆ. ಆಕೆ ನಿನಗಾದ್ರೂ ಒಂದು ಮನೆ ಇದೆ, ಆಕೆ ಒಂದು ಗುಡಿಸ್ಲು ಕಟ್ಕೊಂಡಿದ್ಲು. ಆಕೆ ಹತ್ರ 1 ಮೇಕೆ, 2 ಕುರಿ, 1 ಹಸು,
ಮತ್ತು 2 ಎಮ್ಮೆ, ಮತ್ತು ಆ ಗುಡ್ಲು ಸುತ್ತ ಒಂದಷ್ಟು ಹಂದಿಗಳಿದ್ದು. ಆ ಹೆಣ್ಣು ಯಾರು ಗುರುವಿನ ಬಳಿ ಬಂದಿದ್ಲಲ್ಲ, ಅವಳ ಗಂಡ ಪಾಪ ಒಳ್ಳೆಯವನು, ಆದರೆ ಅಮ್ಮನ ವಿರುದ್ಧ ಏನು ಮಾತಾಡ್ತಿರ್ಲಿಲ್ಲ. ಅವರ ಅತ್ತೆಗೋ 3 ಜನ ಮಕ್ಕಳು, 3 ಜನ ಬೇರೆ ಬೇರೆ ಎಲ್ಲೆಲ್ಲೋ ಇದ್ದರು. ಅತ್ತೆ ಒಂದು ದಿವಸ ಎಲ್ಲರ ಕಡೆ ಜಗಳ ಮಾಡಿಕೊಂಡು ಈ ಗುಡಿಸ್ಲು ಮನೆ ಮಗ ಸೊಸೆ ಮನೆಗೆ ಬಂದ್ಬಿಟ್ಲು. ಬಂದ್ಲೂ ಶುರುವಾಯಿತು, ನಿಮ್ಮತ್ತೆ ಥರನೇ ಅಂದ್ಕೊಳ್ಳಿ, ಏನು ಚಿಕ್ಕ ಚಿಕ್ಕದಕ್ಕೂ ಜಗಳ. ನನಗೆ ಆ ಮಕ್ಕಳು ಉಗಿದು ಓಡಿಸಿದ್ದಾರೆ ಅನ್ನೋದನ್ನು ಮರ್ತ್ಬಿಟ್ಲು ಆ ಅತ್ತೆ. ಇಲ್ಲಾದರೂ ಜಾಗ ಕೊಟ್ಟಿದ್ದಾರಲ್ಲ ಅನ್ನೋ ಕೃತಜ್ಞತೆನೂ ಇಲ್ಲ. ಜಾಗ ಕೊಡೋದು ಅಂತ ಏನಿಲ್ಲ, ಪಾಪ ಅದು ಕರ್ತವ್ಯ, ಮಗ ಸೊಸೆದು ಅದು ಕರ್ತವ್ಯ. ಬಟ್ ಅದಕ್ಕೊಂದು ಕೃತಜ್ಞತೆ ಇರಬೇಕಲ್ವ. ಚಿಕ್ಕ ಚಿಕ್ಕದಕ್ಕೆಲ್ಲ ಜಗಳ ಮಾಡ್ತಿದ್ಲು, ಎಲ್ಲ ರಾದ್ದಾಂತ ಮಾಡ್ತಿದ್ಲು. ಇವಳಿಗೆ ಹೆಂಗಾಗ್ಬಿಡ್ತು ಸೊಸೆಗೆ ಅಂದರೆ, ಇಲ್ಲ ಇನ್ನಾಗಲ್ಲ ನನ್ನ ಕೈಲಿ ಅಂತ ಗುರುವಿನ ಬಳಿ ಬಂದ್ಲು. ಅಯ್ಯೋ ಗುರುಗಳೇ, ನಮ್ಮ ಅತ್ತೆ ಕಾಟ ನನ್ನ ಕೈಲಿ ತಡೆಯೋಕೆ ಆಗ್ತಿಲ್ಲ, ದಯವಿಟ್ಟು ಇದಕ್ಕೇನಾದರೂ ಒಂದು ಮಾರ್ಗ ಹುಡುಕೊಡಿ. ಆ ಗುರು ಹೇಳ್ದ, ಎಲ್ಲಮ್ಮ ನೀನು ಬದುಕ್ತಾ ಇರೋದು? ಗುರುಗಳೇ, ನಮ್ಮದು ಗುಡಿಸ್ಲು. ಹೌದಾ, ನಿನ್ನ ಮನೇಲಿ ಮೇಕೆಗಳಿದ್ದಾವ? ಹೌದು. ಎಲ್ಲಿ ಕಟ್ಟಾಕ್ತೀರಾ? ಹೊರಗಡೆ ಕಟ್ಟಾಕ್ತೀವಿ. ಹೌದಾ, ನಾಳೆಯಿಂದ ಆ ಮೇಕೆಗಳನ್ನು ಒಳಗಡೆ ಕಟ್ಟಾಕು ಅಂದ. ಗುರುಗಳೇ, ನಮ್ಮ ಅತ್ತೆ ಬಗ್ಗೆ 1 ವಾರ ಬಿಟ್ಟು ಬಾರಮ್ಮ. ಸರಿ ಹೋದ್ಲು. ಅವತ್ತಿಂದ ಆ ಮೇಕೆಯನ್ನು ಹೊರಗಡೆ ಅಲ್ಲ ಒಳಗಡೆ ಕಟ್ಟಾಕೊಳ್ಳಿ. ಅಂದರೆ ಈಗ ಅತ್ತೆ, ಸೊಸೆ, ಈ ಗಂಡ ಜೊತೆಗೆ ಈ ಮೇಕೆಗಳು. ನೆಕ್ಸ್ಟ್ 1 ವಾರ ಬಿಟ್ಟು ಹೋದ್ಲು. ಏನಮ್ಮ ಈಗ ಹೆಂಗಿದೆಯಮ್ಮ? ಅಯ್ಯೋ ಗುರುಗಳೇ, ಈಗ ನೀವು ಏನು ಹೇಳ್ಬಿಟ್ರಿ, ಅತ್ತೆ ಕಾಟನೇ ತಡೆಯೋಕ್ಕಾಗ್ತಿಲ್ಲ. ಈಗ ಆ ಮೇಕೆ ಪಿಚ್ಕೆ ಇಕ್ತವೆ, ಮನೆಯೆಲ್ಲ ಕಸರಿಯಾಗಿ ಹೋಗಿದೆ. ಈಗ ನಮ್ಮ ಅತ್ತೆ ಕಾಟ ತಡೆಯೋಕ್ಕಾಗ್ತಿಲ್ಲ. ಆಯಿತು ಬಿಡಮ್ಮ, ಅದನ್ನ ನಿಮ್ಮ ಮನೇಲಿ ಕುರಿಗಳವ? ಗುರುಗಳೇ, ಆ ಕುರಿಗಳನ್ನ ಎಲ್ಲಿ ಕಟ್ಟಾಕ್ತೀರ? ಹೊರಗಡೆ ಕಟ್ಟ. ಆ ಮೇಕೆ ಜೊತೆ ಈಗ ಕುರಿನೂ ಒಳಗಡೆ ಬಿಟ್ಕೋ ನಾಳೆಯಿಂದ. ಗುರುಗಳು ಏನು ಹೇಳ್ತಿದ್ದೀರಾ? ಬಿಟ್ಕೊಂಡು 1 ವಾರ ಬಿಟ್ಟು ಬಾರಮ್ಮ. ಸರಿ, ಈಗ ನೆಕ್ಸ್ಟ್ ಅಂದರೆ ಮೇಕೆ ಆಗಿತ್ತು, ಈಗ ಕುರಿಗಳನ್ನೂ ಒಳಗಡೆ ಕಟ್ಕೊಳ್ಳು. ಮತ್ತು ಬಂದ್ಲು. ಅಯ್ಯೋ ಗುರುಗಳೇ, ಈಗ ಮೇಕೆ ಕುರಿ ಈಗ ಏನು ಗಂಜಲ, ಅದ್ರ ಕಸ ಮನೆಯೆಲ್ಲ ಗಬ್ಬೆದ್ದು ಹೋಗ್ಬಿಟ್ಟಿದೆ. ಜೊತೆಗೆ ನಮ್ಮ ಅತ್ತೆ ಸಮಸ್ಯೆ ಬೇರೆ, ಇವಳಿನ್ನೂ ಅತ್ತೆದು ಮರ್ತೇ ಇಲ್ಲ. ಈಗ ಮತ್ತು ಗುರುಗಳು ಹೇಳಿದ್ರು, ನಿಮ್ಮ ಮನೇಲಿ ಇನ್ನ ಏನಿದಾವಮ್ಮ? ಹಸುಗಳಿದ್ದಾವೆ. ಹೌದಾ, ನಾಳೆಯಿಂದ ಅವನು ಒಳಗಡೆ ಹಾಕು. ಗುರುಗಳೇ ಏನು ಹೇಳ್ತಿದ್? ಯಾಕೊಳ್ಳಮ್ಮ, 1 ವಾರ ಬಿಟ್ಟು ಬಾ. ಆಯ್ತು, ಇನ್ನೇನು ಮಾಡೋದು ಅಂತ ಹೋದ್ಲು. ಮತ್ತದೇ ಹಸು, ಗಂಜಲ, ಸಗಣಿ, ಈ ಮೇಕೆ, ಕುರಿ. ನೆಕ್ಸ್ಟ್ ಹೋದ್ಲು. ಈ ಸತಿ ಅಂತೂ ಅವಳಿಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು. ಗುರುಗಳೇ, ನೀವೇನು ಸಲಹೆ ಕೊಡ್ತಿದ್ದೀರಿ? ನನ್ನ ಬದುಕು ಏನಾಗ್ತಿದೆ ಗೊತ್ತಾ? ಬಿಡಮ್ಮ ಅದನ್ನ, ಇನ್ನೇನವಮ್ಮ ನಿನ್ನ ಮನೇಲಿ? ಏನೂ ಇಲ್ಲ, ನಮ್ಮ ಸುತ್ತ ಗುಡಿಸ್ಲು ಸುತ್ತ ಒಂದಷ್ಟು ಹಂದವ ಅಷ್ಟೇ ಅಂದ್ಲು ಅವಳು. ಒಂದು ಕೆಲಸ ಮಾಡಿ, ನಾಳೆಯಿಂದ ಹಂದಿನೂ ಒಳಗೆ ಕರ್ಕೊ ಅಂದ್ಲು. ಮತ್ತೊಂದು ವಾರ ಬಿಟ್ಟು ಬಾ. 1 ವಾರ ಬಿಟ್ಟು ಬರ್ತಾಳೆ. ಅಯ್ಯೋ, ಅವಳ ಕೈಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಗುರುಗಳೇ, ಮೇಕೆ, ಕುರಿ, ಹಸು, ಈಗ ಹಂದಿ ಇವುಗಳೆಲ್ಲ ಗಬ್ಬೆದ್ದೋಗ್ಬಿಟ್ಟಿದೆ ನನ್ನ ಗುಡಿಸ್ಲು. ಜೊತೆಗೆ ನಮ್ಮ ಅತ್ತೆ ಕಾಟ ಬೇರೆ. ಏನಾಗಿದೆ ನನ್ನ ಜೀವನ, ನಂಗೆ ತಡ್ಕೊಳಕ್ಕಾಗ್ತಿಲ್ಲ. ನೀವು ಎಂಥ ಸಲಹೆ ಕೊಡ್ತಿದ್ದೀರಿ? ಈ ಹಸುಗಳು, ಮೇಕೆಗಳು, ಹಂದಿಗಳು, ನನ್ನ ಮನೇಲಿ ನಾವಿರೋಕೆ ಜಾಗಿಲ್ಲ ಗುಡಿಸ್ಲಲ್ಲಿ, ಇವುಗಳು ಬೇರೆ ಹೇಳಿದ್ದೀರಿ. ನನಗಾಗ್ತಾ ಇಲ್ಲ ನನ್ನ ಜೀವನ. ಹೌದಾ, ಒಂದು ಕೆಲಸ ಮಾಡು, ನಾಳೆಯಿಂದ ಮೇಕೆ, ಕುರಿ, ಹಸು, ಹಂದಿ ಇವುಗಳನ್ನೆಲ್ಲ ಹೊರಗಡೆ ಬಿಟ್ಟುಬಿಡು. ಆಯಿತು ಅಂತ ಹೋದ್ಲು. ಅವನ್ನೆಲ್ಲ ಹೊರಗಡೆ ಬಿಟ್ಲು. ಅಂದರೆ ಈ 1 ತಿಂಗಳಿಂದ ಗುರುಗಳು ಮಾತು ಕೇಳಿ ಕೇಳಿ ಮನೇಲಿ ಜಾಗ ಇಲ್ಲ, ಎಲ್ಲಿ ಕಾಲಿಟ್ರು ಪಿಚ್ಚಿಗೆಗಳು, ಸಗಣಿಗಳು, ಹಂದಿ, ಲದ್ದಿಗಳು. ಯಪ್ಪ, ಆಗ್ತಾ ಇಲ್ಲ ನನ್ನ ಜೀವನ. ಈಗ ಯಾವಾಗ ಗುರುಗಳು ಹೊರಗಡೆ ಬಿಡು ಅಂದ್ರಲ್ಲ, ಎಲ್ಲ ಬಿಟ್ಲು. 1 ವಾರ ಆದಮೇಲೆ ಬಂದ್ಲು. ಅಯ್ಯೋ, ಮುಖದಲ್ಲಿ ಏನು ಸಂತೋಷ ಇತ್ತು. ಗುರುಗಳೇ ಅಂತ ಬಂದು ಹಣ್ಣು ಕೊಟ್ಲು. ನನ್ನ ಜೀವನ ಇಷ್ಟು ಸಂತೋಷವಾಗಿ ಯಾವತ್ತೂ ಇರಲಿಲ್ಲ. ಈಗ ಅತ್ತೆ ವಿಚಾರ ಅವಳು ಮಾತಾಡ್ತಾ ಇಲ್ಲ. ಏನಮ್ಮ ನಿಮ್ಮ ಅತ್ತೆದು ಏನಾಯಿತು ಅಂದ್ರು ಗುರುಗಳು. ಅಯ್ಯೋ, ನಮ್ಮ ಅತ್ತೆದು ಹಾಳಾಗೋಲಿ ಗುರುಗಳೇ, ಇಷ್ಟು ದಿನ ಈ ಹಂದಿ, ಮೇಕೆ, ಕುರಿ, ಹಸು ಇವು ಸಾಕಾಗಿ ಹೋಗ್ಬಿಟ್ಟಿತ್ತು. ಆ ಹೊರಗಡಿಕಾಕ ನನ್ನ ಜೀವನ ಈಗ ಆರಾಮ್ ಅನಿಸ್ಬಿಟ್ಟಿದೆ ಅಂದ್ಲು. ಆಗ ಗುರುಗಳು ಹೇಳ್ತಾರೆ, ಎಲ್ಲಿವರೆಗೂ ನಿನ್ನ ಅತ್ತೆ ಮಾತ್ರ ನಿನಗೆ ಸಮಸ್ಯೆ ಆಗಿದ್ಲು, ಅವಳ ಜೊತೆನೇ ಹೊಡೆದಾಡ್ತಿದ್ದೆ ನೀನು. ಯಾವಾಗ ಕುರಿಗಳು ಬಂದು, ಮೇಕೆಗಳು ಬಂದು, ಹಸುಗಳು ಬಂದು, ಹಂದಿಗಳು ಬಂದು, ನಿನ್ನ ಗಮನ ಬೇರೆ ಕಡೆ ಹೋಯಿತು. ಅತ್ತೆ ವಿಚಾರ ನಿನಗೆ ಮರ್ತೇ ಹೋಯಿತು. ಅರ್ಥಾತ್ ಎಲ್ಲಿಯವರೆಗೂ ನಮ್ಮ ತಲೆಯಲ್ಲಿ, ನಮ್ಮ ಯೋಚನೆಯಲ್ಲಿ ನಮ್ಮ ಶತ್ರುವಿಗೆ ಜಾಗ ಕೊಡ್ತೀವೋ ಅಲ್ಲಿಯವರೆಗೂ ಅವರು ನಮ್ಮ ಬದುಕನ್ನು ತುಂಬ ಹಾಳು ಮಾಡ್ತಾರೆ. ಹೌದಲ್ಲವ? ಇದನ್ನು ನೀನು ಅರ್ಥ ಮಾಡ್ಕೋ. ನಿನ್ನ ಅತ್ತೆಯ ವಿಚಾರವನ್ನು ಎತ್ಕೊಂಡು ಅದು ಎಷ್ಟು ದಿನ ತಲೆಯಲ್ಲಿ ಇಟ್ಕೊಳ್ತೀಯೋ
ಯಾಕಂದ್ರೆ ಇಷ್ಟು ದಿನ ಮಾಡಿರೋ ಡ್ಯಾಮೇಜನ್ನಂತೂ ಸರಿ ಮಾಡ್ಲಿಕ್ಕಾಗಲ್ವೇ? ಇನ್ನೂ ಅದು ಏನು ಮಾಡ್ಬೋದು ಮಾಡಲಿ, ಆದರೆ ನಿನ್ನ ತಲೆಯಲ್ಲಿ ಅದಕ್ಕೆ ಎಷ್ಟು ಜಾಗ ಕೊಡ್ತೀಯೋ ಅಷ್ಟು ನೀನು ನಷ್ಟ ಅನುಭವಿಸ್ತೀಯ. ಏನು ನೀನು ಊಟ ಕಿತ್ಕೊಂಡಿಲ್ಲ, ನೀನು ಕುತ್ತಿಗೆ ಹಿಡಿದು ಕೊಲ್ಲೋಕೆ ಬಂದಿಲ್ಲ, ಏನು ಅಬ್ಬಬ್ಬ ಅಂದರೆ ಅಪಪ್ರಚಾರ ಮಾಡ್ಬೋದು. ಬಟ್ ನಿನ್ನ ಬದುಕು, ನಿನ್ನ ಗಂಡ ನಿನ್ನ ಜೊತೆ ತುಂಬ ಚೆನ್ನಾಗಿದ್ರೆ ಅದರಲ್ಲಿ ಶ್ರೇಷ್ಠತೆ ಇದೆ. ಅತ್ತೆ ಇನ್ನೊಂದು ಗಳಿಗೆ ಅದು ಬಿದ್ದು ಹೋಗುತ್ತೆ. ಬಟ್ ಈ ಸಮಯದಲ್ಲಿ ನೀನು ಒಂದು ಕಾಲದಲ್ಲಿ ಅತ್ತೆ ಆಗ್ತೀಯ. ನನ್ನ ಸಲಹೆ ಇಷ್ಟೇ, ಈ ಕಥೆಯಲ್ಲಿ ನೋಡ್ದಲ್ಲ, ಅವಳು ಮೊದಲು ಅತ್ತೆ ಬಗ್ಗೆ ಹೇಳ್ಕೊಂಡು ಕಷ್ಟ ಹೇಳ್ಕೊಂಡು ಬಂದವಳು ಕಡೆಗೆ ಈ ಪ್ರಾಣಿಗಳನ್ನೆಲ್ಲ ಕೂಡ ಹಾಕ್ಕೊಂಡು ಅವುಗಳನ್ನು ಯಾವಾಗ ಗುಡಿಸ್ಲಿಂದ ಬಿಡುಗಡೆ ಮಾಡಿದಾಗ ಅವಳಿಗೆ ಗೊತ್ತಾಯಿತು, ನನ್ನ ಗಮನ ಎಲ್ಲಿವರೆಗೂ ಬೇರೆ ಒಂದು ಗುರಿ ಇಟ್ಕೋ. ಗಂಡನ ಜೊತೆ ನೀನು ದುಡಿಮೆ ಮಾಡ್ತೀಯಾ, ಇಲ್ಲ ದುಡಿಮೆ ಮಾಡಿದ ಒಂದು ಚೀಟಿ ಕಟ್ತೀಯಾ, ಇಲ್ಲ ಇನ್ನೇನು ಮಾಡ್ತೀಯಾ, ನಿನ್ನ ಗಮನ ಈ ಕಡೆ ಹೋಗಬೇಕೆ ಹೊರತು ನೀನು ಎಷ್ಟು ಅತ್ತೆ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರು ಕೂಡ ಆಕೆದೊಂದು ಸ್ವಭಾವ ಇದೆ, ಅದು ಸಾಯೋವರೆಗೂ ಹೋಗಲ್ಲವ. ಅಲ್ಲಿ ಹೇಳ್ತಾಳೆ, ಇಲ್ಲಿ ಹೇಳ್ತಾಳೆ, ನಮ್ಮ ಬಗ್ಗೆ ಇಲ್ಲೇ ಉಣ್ತಾಳೆ, ಇಲ್ಲೇ ತಿಂತಾಳೆ, ಅಲ್ಲಿ ಹೋಗಿ ಅಲ್ಲೊಂದು ಹೇಳ್ಕೊಂಬರ್ತಾಳೆ, ಇಲ್ಲೊಂದು ನೋಡವ, ನಿನ್ನ ಕರ್ತವ್ಯ ನೀನು ಶ್ರದ್ಧೆಯಿಂದ ಮಾಡು. ಏನು ಅತ್ತೆ ಊಟ? ಅವ್ರಿಗೆ ಅವರು ಮದ್ವೆ ಎಲ್ಲ ಅವ್ರ ತಂದೆ ತಾಯಿನೇ ವಹಿಸ್ಕೊಂಡ್ ಎಲ್ಲಾ ಮಾಡಿರೋದು. ಮನೆನೂ ಅವ್ರೆ, ಸೈಟು ಮನೆ ಎಲ್ಲ ಕಟ್ಟಿಸ್ಕೊಡ್ತಾವ್ರೆ, ಅವ್ರನ್ನೇ ಸರಿ ಅಂತಾರೆ. ಇವ್ರ ಬದುಕು ಇವ್ರ ಮದ್ವೆ ಮಾಡ್ಕೊಂಡ್ರು, ಇವ್ರನ್ನೇ ಲೋನ್. ನಿನ್ ಸಮಸ್ಯೆ ಏನು ಗೊತ್ತಾ? ನಿನ್ ಗಂಡನ ಬಗ್ಗೆ ಹೆಮ್ಮೆ ಇದೆ ನಿಜ, ಆದ್ರೆ ಬೇರೆಯವ್ರ ಬಗ್ಗೆ ನಿಂಗೆ ತುಂಬಾ ತಿರಸ್ಕಾರ ಇದೆ. ಇದು ಒಳ್ಳೇದಾಗಲ್ಲ ಜೀವನದಲ್ಲಿ. ಇದರಲ್ಲಿ ನೀನು ಕಟ್ಕೊಂಡು ಬಂದಿದೀಯ, ಹಿಂಗೆ ದ್ರೋಹ ಮಾಡ್ದಾಗ್ಲೂನು ಅದ್ರಲ್ಲೂನು ಹಿಂಸೆ ಬದುಕಕ್ಕೆ ಬಿಡಬಾರ್ದು ಇವ್ರನ್ನ. ಇವ್ರೇನಾದ್ರು ಒಂದು ಆಗ್ಬಿಟ್ರೆ ನಾನ್ ಇರ್ಬೋದು, ಎಲ್ಲಾನು ನಮಗ್ ಸೇರಿದ್ದು ಅಂತ ಮಾಡ್ಕೋಬಹುದು ಅಂದಾಗ ನಿಜವಾಗ್ಲೂ ಬೇಜಾರ. ಆ ಥರದ್ದು ಏನ್ ಮಾಡಿರವ ನಿನಗೆ? ಬಿಟ್ಬಿಟ್ಟು ಹೋಗಿ ಅವ್ರು ಸರಿ ಮಾತಿನ ಅಸ್ತ್ರ ಬಿಟ್ಟು ಬೇರೆ ಏನ್ ಮಾಡಿರಿ ಹೇಳು ಹೋಗ್ಲಿ. ಮಾತನ್ನ ಕೇಳುವುದಾದ್ರೆ ಕೇಳು ತಾಯಿ, ನಾನು ಇದ್ರ ಮೇಲೆ ಬೇರೆ ಏನೂ ಹೇಳಲ್ಲ. ಯಾಕಂದ್ರೆ ನೀನು ಹಳೇ ವಿಚಾರಗಳಿಗೆ ಎಷ್ಟು ಸ್ಥಾನಮಾನ ಕೊಟ್ಟಿದ್ದೀಯ ಅಂದ್ರೆ ನಿನ್ನ ಬದುಕು ಹೊಸದಾಗಿ ಅರಳಲಿಕ್ಕೆ ಅಲ್ಲಿ ಜಾಗವೇ ಇಲ್ಲ, ಅಷ್ಟೊಂದು ತುಂಬಿಕೊಂಡಿದ್ದೀಯ. ನಿನ್ನ ಗಂಡ ಊರಲ್ಲೆಲ್ಲ ದೊಡ್ಡವರಿದ್ದಾರೆ, ನಿಮ್ಮ ಬಾಳಿ ಬದುಕಿದ್ದನ್ನು ನಿಮ್ಮ ಮಾವಂದಿರು ಅಥವಾ ನಿಮ್ಮ ಗಂಡ ಇವರೆಲ್ಲ ಭಾಳ ಬದುಕಿದ್ದನ್ನು ನೋಡಿದ್ದಾರೆ. ನಿಮ್ಮನ್ನೇನೋ ಮಾಡಿಬಿಟ್ಟು ಇವರು ತಿನ್ಲಿಕ್ಕೆ, ಇವ್ರು ಯಾವುದೋ ಹೊರದೇಶದಲ್ಲಿಲ್ಲ, ಎಲ್ಲ ಗೊತ್ತಿರೋ ಜಾಗದಲ್ಲಿ ಹಂಗೆಲ್ಲ ಏನೂ ಮಾಡ್ಲಿಕ್ಕಾಗಲ್ಲ. ಒಂಚೂರು ಮಾನಸಿಕ ಹಿಂಸೆ ಕೊಡ್ಬೋದು, ಆದರೆ ಆ ಹಿಂಸೆ ನಿಮ್ಗೆ ಎಲ್ಲಿವರೆಗೂ ಹಿಂಸೆ ಅಂದರೆ ನೀವು ಎಲ್ಲಿವರೆಗೂ ಅದನ್ನು ಹಿಂಸೆ ಅಂದ್ಕೊಳ್ತೀರೋ ಅಲ್ಲಿವರೆಗೂ ಅದು ಹಿಂಸೆ. ಅಯ್ಯೋ ಇವ್ರದ್ದು ಇದ್ದಿದ್ದೆ, ಅದೇನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ, ನನ್ನ ಮನೆ ದೇವರನ್ನು ನಾನು ನಂಬಿದ್ದೀನಿ, ನಾನೊಬ್ಳು ಪತಿವ್ರತೆ ಆಗಿದ್ದೀನಿ, ನನ್ನ ಗಂಡನಿಗೆ ನಾನು ನಿಯತ್ತಾಗಿದ್ದೀನಿ, ಮತ್ತು ಗಂಡ ಕೂಡ ಕಷ್ಟಪಟ್ಟು ದುಡಿತಾರೆ. ನೀನು ಎಲ್ಲಿಯವರೆಗೂ ಅವ್ರ ಅಣ್ಣ ಹಿಂಗಂದ್ರು, ನಮ್ಮತ್ತೆ ಹಿಂಗಂದ್ರು, ಹೋಗಿ ಅಂದರು, ಬಾ ಅಂದರು, ಅಥವಾ ನಮ್ದು ಇದು ಅಂದರು, ಅದು ಅಂದರು, ಇದು ಅಂದರು, ಕಡೆಗೆ ಎಲ್ಲ ಬಿಟ್ಟು ಕಳಿಸಿದ್ರು ಕೂಡ ನನ್ನ ಗಂಡನ ಜೊತೆ ನಾನು ಗುಡಿಸ್ಲಲ್ಲಿ ಬದುಕೋಕೆ ತಯಾರಿದ್ದೀನಿ ಅನ್ನೋ ಮನಸ್ಥಿತಿ ನಿಂದಂತೂ ಇದೆ ಅಲ್ವಲ್ಲಮ್ಮ? ಪರಿಸ್ಥಿತಿ ಬರಲ್ಲ, ಆದರೆ ಅಂಥದ್ದೇನೋ ಬಂದರೂ ಕೂಡ ಬಿಟ್ಟು ಹೋಗದ ಶ್ರೇಷ್ಠ ಮನಸ್ಸಿನವಳು ನೀನಾಗಿದ್ದೀಯ. ನಿನ್ನ ಪ್ರಬುದ್ಧತೆ ನನಗೆ ಗೋಚರ ಆಗ್ತಾ ಇದೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಅತ್ತೆಯನ್ನು ಈ ವಿಚಾರ ಅವಶ್ಯವಾಗಿ ನಿನ್ನ ಬದುಕಲ್ಲಿ ಶಾಪ ಆಗಿದೆ ಅಥವಾ ತುಂಬ ಅನ್ಯಾಯವಾಗಿ ನಡ್ಕೊಳ್ತಾ ಇದೆ. ನಾನಿದನ್ನು ಬೈಕೊಂಡು ಕೂತ್ಕೊಳ್ಬೋದು, ಅಥವಾ ನಾನೀಗ ಇಲ್ಲಿ ಕೂತು ಅದ್ರ ಬಗ್ಗೆ ತುಂಬ ವಿರೋಧ ಮಾಡ್ಬೋದು, ಬಟ್ ಅದರಿಂದ ಪ್ರಯೋಜನ ಇಲ್ಲ. ನಾನು ನಿನಗೇನು ಹೇಳ್ಬೋದು, ಈ ವಿಚಾರವಾಗಿ ನೀನು ಹೆಚ್ಚು ಮಹತ್ವ ಕೊಡೋದನ್ನು ಬಿಡು. ಕೇವಲ ನೀನು ಅವರಿಗೆ ಮಾಡಬಹುದಾದದ್ದೇನೆಂದರೆ ಕಾಲಕ್ಕೆ ನಿನ್ನ ಮನೆಗೆ ಬಂದರೆ ಊಟ ಇಕ್ಕು, ಅದನ್ನು ಬಿಟ್ಟು ಆಕೆಯ ಮಾತಿಗೆ ಒಳ್ಳೆ ಸಲಹೆಯನ್ನು ತಗೊಳ್ಬೇಡ, ಕೆಟ್ಟ ಮಾತನ್ನೂ ತಗೊಳ್ಬೇಡ. ನೀನಾಯಿತು, ನಿನ್ನ ಗಂಡ ಆಯಿತು, ಸಾಧ್ಯವಾದ ನಿನ್ನ ಗಂಡ ನಿನ್ನ ಅತ್ತೆ ಜೊತೆ ಮಾತಾಡ್ತಾರೆ, ಅದಕ್ಕೆ ನೀನು ಅಡ್ಡ ಬರಬೇಡ. ಬಟ್ ನಿನಗೆ ಯಾಕೂ ಆಗ ಬರುತ್ತಿಲ್ವ, ನೀನು ಸಮಾಧಾನವಾಗಿರು. ಅವ್ರು ಏನೋ ಮಾಡಿಸಿದ ತಕ್ಷಣ ನಿನ್ನ ಮನೆ ಹಾಳಾಗಲ್ಲವ. ಆದರೆ ಹಾಳಾಗೋದು ಯಾವಾಗ ಗೊತ್ತಾ, ಹೀಗೆ ಹಳೆಯ ಗತಕಾಲಗಳನ್ನು ತೆಗೆದು ನನ್ನ ಗಂಡ ಹಿಂಗೆ ಕಷ್ಟಪಟ್ಟು ಎಲ್ಲ ಅವರವರೇ ಸ್ವಂತ ಮನೆ ಕಟ್ಕೊಂಡ್ರು, ಅವರೇ ಕಷ್ಟಪಟ್ಟರು, ಇಷ್ಟೆಲ್ಲ ಮಾಡೋದ ಮೇಲೂ ಇವರು ಬದುಕೋಕೆ ಬಿಡ್ತಿಲ್ಲ, ಅದು ಬಿಡ್ತಿಲ್ಲ. ಒಂದು ಒಟ್ಟು ಊರಲ್ಲಿ ಇರಬೇಕಾದ್ರೆ, ಎಲ್ಲರ ಮುಂದೆ ಬದುಕಬೇಕಾದ್ರೆ ಸುಮ್ಮನೆ ಅವ್ರು ಏನೋ ಮಾಡಿಬಿಡ್ಲಿಕ್ಕೆ ಆಗಲ್ಲ. ನೀನು ಒಳಗಿನ ಭಯ ಬಿಡು, ಆತಂಕ ಬಿಡು. ಅಯ್ಯೋ ಎಷ್ಟು ಹೆಣ್ಣು ಮಕ್ಕಳಿಗೆ ಗಂಡ ಸರಿಯಿಲ್ಲ ಅಂತ. ಸರಿನವ್ವ, ಈಗ ನಿನ್ಗೆ ಹಿಂಗಿದೆ, ಗಂಡ ಒಬ್ಬ ಕುಡುಕ ಆಗಿ ಮನೆಗೆ ಬರ್ತಿರ್ಲಿಲ್ಲ, ದುಡ್ದಿದ್ನೆಲ್ಲ ತಗೊಂಡೋಗಿ ಬಾರ್ಗೋ ವೇಶ್ಯೆಗೋ ಆಗ್ತಾ ಇದ್ದ, ಈ ಮಟ್ಟಿಗೆ ಇದ್ದಿದ್ರೆ ನೀನು ಅತ್ತೆ ಬಗ್ಗೆ ಮಾತಾಡ್ತಿಲ್ಲ. ಅಯ್ಯೋ ಅವಳು ಹೆಂಗಾರ ಇರಲಿ ಸರ್, ನನ್ನ ಗಂಡ ಸರಿ ಹೋದ್ರೆ ಸಾಕು ಅಂತಿದ್ದೆ. ಮನುಷ್ಯನಿಗಿದೆ, ಒಂದು ಸರಿ ಇದ್ದರೆ ಇನ್ನೊಂದು ಯಾವುದ್ರ ಬಗ್ಗೆನೂ ಅವನಿಗೆ ದುಃಖ ಇದ್ದೇ ಇರುತ್ತೆ. ಈಗ ನಾಳೆ ಅತ್ತೆ ಸರಿ ಹೋದ್ರು ಅಂದ್ಕೊಂಡ್ರು ಕೂಡ, ಓ ಅತ್ತೆ ಈಗೇನೋ ಸರಿ ಹೋದ್ಲು ಸರ್, ಏನೇನು ಮಾಡಿದ್ಲು ಗೊತ್ತಾ ಅಂತ ಮನುಷ್ಯ.
ಮನುಷ್ಯ ಅವಗುಣಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಷ್ಟು ನೀನು ನಾಳೆ ನಿನ್ನ ಊರಿನ ಶಾಲಾ ಮಕ್ಕಳಿಗೆ ಒಂದು 100 ಪುಸ್ತಕ ತಗೊಂಡೋಗಿ ಎಲ್ಲರಿಗೂ ಪುಸ್ತಕ ವಿತರಣೆ ಮಾಡು, 1-2 ದಿವಸ ಮಾತಾಡ್ಬೋದಷ್ಟೇ. ಅದೇ ನೀನು ಆ ಊರಲ್ಲಿ ಯಾವುದೋ ಒಂದು ತಪ್ಪು ಮಾಡಿ ಸಿಗಾಕೊಂಡ್ರೆ ನಿನ್ನ ಜನ್ಮ ಇರೋವರೆಗೂ ಜಾಲಾಡ್ಬಿಡ್ತಾರೆ. ಅಂದರೆ ಲೋಕ ನಿನ್ನ ಅವಗುಣಗಳು ಅಥವಾ ನಿನ್ನ ಚಿಕ್ಕ ತಪ್ಪನ್ನು ಹೆಚ್ಚು ನೆನಪಿಟ್ಟುಕೊಂಡಷ್ಟು ಒಳ್ಳೆಯ ವಿಚಾರಗಳನ್ನು ಬೇಗ ಮರೆತು ಬಿಡುತ್ತಾರೆ. ಅದಕ್ಕೆ ದೊಡ್ಡವರು ಇದೇ ಕಾರಣಕ್ಕೆ ಹೇಳಿದ್ದು, ದೊಡ್ಡವರು ಒಳ್ಳೇದು ಮಾಡ್ದ ಜನ ಅದನ್ನು ಸ್ಮರಿಸಲಿ ಅಂತ ನಿರೀಕ್ಷೆ ಮಾಡಲೇಬೇಡ ನೀನು ಅಂತ. ನಾವಾದರೂ ಅಷ್ಟೇ ತಾಯಿ, 4 ಜನ ಹೆಣ್ಮಕ್ಳಿಗೆ ಹಿಂಗಲ್ಲವ ಹಿಂಗೆ ಹೋಗು, ಅತ್ತೆಯನ್ನು ಕ್ಷಮಿಸು, ಅತ್ತೆ ವಿಚಾರ ಬಿಡು, ಆಕೆ ಇನ್ನೇನು ಬಿದ್ದು ಹೋಗೋ ಜೀವ, ನೀನು ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿ ಕೊರಗಿದ್ರು ಕೂಡ ನಿನ್ನ ಆರೋಗ್ಯ ಹಾಳು ಮಾಡಿಕೊಂಡು ನಿನ್ನ ಮಕ್ಕಳನ್ನು ಸಾಕೋ ಕಡೆ ಗಮನ ಕೊಡು. ನಿನ್ನ ಅತ್ತೆ ವಿಚಾರ ಏನಂದರೆ ಅವ್ರಿಗೆ ಉಪಚಾರ ಮಾಡು, ಬಿದ್ದ ಕಾಲಕ್ಕೆ ಸೇವೆ ಮಾಡು, ಈಗ ಬದುಕಿದ್ದ ಕಾಲದಲ್ಲಿ ಊಟ ಇಕ್ಕೊಡು, ಅಷ್ಟು ಬಿಟ್ಟರೆ ಆಕೆ ಕೆಟ್ಟವಳ, ಆಕೆ ದೊಡ್ಡ ಮಗನಿಗೆ ಉಪಕಾರಿ, ನನ್ನ ಮನೆಗೆ ಅಪಕಾರಿ ಅಂತ ಗೊತ್ತಾಯ್ತಾ, ಆಕೆಯನ್ನು ಎಲ್ಲಿಡಬೇಕು ಅಲ್ಲಿಟ್ಟು. ಆದರೆ ನಾನು ಆಕೆಯ ಮಾತನ್ನು ಕೇಳಲ್ಲ ಅನ್ನೋ ದೃಷ್ಟಿಕೋನ ಬೇರೆ. ನನಗೆ ಅತ್ತೆ ಮಾತು ಬೇಕಿಲ್ಲ ಸರ್, ಅವಳು ನನ್ನ ಮನೆಗೆ ಉದ್ಧಾರ ಆಗೋ ಏನು ಸಲಹೆಯನ್ನು ಕೊಡಲ್ಲ ಗುರುಗಳೇ ಅಂತ ಆಯಿತಾ, ಅದರಲ್ಲಿ ದೂರ ಇಡು. ಆದರೆ ನಾನು ಉಪಚರಿಸುವ ವಿಚಾರದಲ್ಲಿ ಯಾವ ಬದಲಾವಣೆಯೂ ಆಗಬಾರ್ದು. ಯಾಕಂದ್ರೆ ಮಗಳಾಗಿ ನೀನಿಲ್ಲಿ ನಿನ್ನ ಅತ್ತೆಯನ್ನು ಏನ್ ನೋಡ್ತೀಯೋ, ಅವರ ಪ್ರೀತಿ ಜಾಸ್ತಿ ಆದಾಗ ಬೇಡ ಅನ್ಬಿಡೋದು, ನನ್ಗೆ ಅಲ್ಲೋಗಿ ನನ್ಗೆ ಅವ್ರ ಅಡ್ಗೆನೆ ಮಾಡ್ಕೊಡಲ್ಲ ಅಂತ ಹೇಳೋದು. ಆಯ್ತವ, ಅವ್ರೇನಾದ್ರೂ ಹೇಳಿ ನಿನಗೆ ಏನಾಗಬೇಕಾಗಿದೆ? ಅವ್ರು ಬಂದೇನು ಶಿರ್ಸ ಕುಯ್ತಾರ ನಿನ್ನ? ನೋಡವ, ನೀನು ಯಾವತ್ತು ಮಾಡಿಕ್ಕಿರಲ್ಲ ಅವತ್ತು ನೀನು ಕೃಷ್ಣನಿಗೆ, ಭಗವಂತನಿಗೆ ತಲೆ ಕೊಡು. ಈ ಜನರಿಗೆ ನೀನು ಮಾಡಿಟ್ರು ಅಲ್ಲಿ ಹೋಗಿ ಮಾಡಿಟ್ಟಿಲ್ಲ ಅಂತ ಹೇಳ್ತಾರೆ ಅಂದಾಗ ನೀನು ಮಾಡಿಡೋದನ್ನು ನಿಲ್ಸಂಗಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಆಧ್ಯಾತ್ಮಿಕವಾಗಿ ಬದುಕುವುದನ್ನು ಕಲಿ. ಅಯ್ಯೋ ನಾನು ಏನು ಮಾಡಿದೆ ಅದು ಭಗವಂತನಿಗೆ ಗೊತ್ತು. ಯಾಕಂದ್ರೆ ಅಂತಿಮ ತೀರ್ಪು ಕೊಡೋನು ಅವನೇ ಹೊರತು ಜನ ಹಬ್ಬ ಅಂದ್ರೆ ಮಧ್ಯದಲ್ಲಿ ಮಾತಾಡ್ಕೊಳ್ಬೋದಷ್ಟೇ, ಅದು ತೀರ್ಪಲ್ಲ. ಅಂದರೆ ವಕೀಲರು ವಾದ ಮಾಡೋದು ಬೇರೆ, ಜಡ್ಜ್ ತೀರ್ಪು ಬೇರೆ, ಹೌದಲ್ಲ? ವಾದವನ್ನೇ ನಾವು ತೀರ್ಪು ಅಂತ ಅಂದ್ಕೊಳ್ಳಿಕ್ಕಾಗಲ್ಲ. ವಾದ ಬೇರೆ, ಆನಂತರ ವಾದಗಳ ಆಲಿಸಿದ ನಂತರ ತೀರ್ಪು ಬೇರೆ. ತೀರ್ಪು ಭಗವಂತನದ್ದು, ವಾದ ಜನಗಳದ್ದು. ನೀನು ವಾದವನ್ನೇ ತೀರ್ಪು ಅಂದುಕೊಂಡಾಗ ಬದುಕು ದುಃಖಮಯ. ಅರ್ಥ ಆಯ್ತಲ್ವಾ? ವಾದ ತೀರ್ಪಲ್ಲ. ನೀನು ಮಾಡಿಡ್ತೀಯ, ಅದನ್ನು ಅವರು ಸೇವಿಸ್ತಾರೆ, ಅಲ್ಲಿ ಹೋಗಿ ನಿನ್ನ ಬಗ್ಗೆ ಕೆಟ್ಟದಾಗ ಹೇಳ್ತಾರೆ, ಅವರು ಪಾಪಿಗಳಾಗುತ್ತಾರೆ ಹೊರತು ನಿನಗೇನು ಕೆಡುಕಿಲ್ಲ. ನಿನ್ನ ಮನೆಗೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಈ ಮಾತನ್ನು ನೆನ್ಪಿಟ್ಕೋ. ನೀನು ನಿನ್ನ ಗಂಡನ ಬಗ್ಗೆ ಎಷ್ಟು ಹೆಮ್ಮೆ ಹೊಂದಿದ್ದೀಯಲ್ಲ, ಇದು ಸಮಾಜಕ್ಕೆ ಮಾದರಿ. ಎಷ್ಟು ಚೆನ್ನಾಗಿ ಹೇಳಿದೆ ನೀನು. ಅಯ್ಯೋ ಎಲ್ಲ ಚೆನ್ನಾಗಿರೋ ಗಂಡನನ್ನು ಯಾರು ಬೇಕಾದರೂ ಆಗ್ತಾರೆ ಗುರುಗಳೇ. ಸರ್, ಆದರೆ ನನ್ನ ಗಂಡ ಅವರು ಕಷ್ಟಪಟ್ಟು ಅವರು ಇದನ್ನೆಲ್ಲ ಮಾಡಿಕೊಂಡು ಎಲ್ಲರೂ ಅಣ್ಣ ಅಮ್ಮ ಎಲ್ಲ ವಿರುದ್ಧವಾಗಿದ್ದರು. ಅವರು ಒಂದು ಮಟ್ಟಿಗೆ ಶ್ರಮಜೀವಿಗಳಾಗಿ ಸ್ವಾಭಿಮಾನಿಗಳಾಗಿ ಬಂದರು. ಇದು ನನಗಿಷ್ಟವಾಯಿತು, ಅದಕ್ಕೆ ನಾನು ಅವರನ್ನು ಮದುವೆ ಆದೆ. ಇದು ಒಂದು ಗುಣ ಸಾಕು, ನಿನಗೆ ದೇವಲೋಕದಲ್ಲಿ, ಭಗವಂತನ ಲೋಕದಲ್ಲಿ ನಿನಗೆ ಜಾಗ ಇದೆ. ಯಾಕೆ ಹೀಗೆ ಸಿರಿವಂತಿಕೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಕ್ಷಣ ಕೂಡ ಯೋಚನೆ ಮಾಡುವುದಿಲ್ಲ ಜನ, ಹೌದಲ್ಲ? ಹೌದು. ಆದ್ರೆ ಇದು ನಾನು ಹೊರ್ಗಡೆಯಿಂದ ಬಂದಿದ್ದೀನಿ, ನನಗೆ ಹಿಂಗ ಅನ್ಸ್ಬೇಕಾದ್ರೆ ಇವ್ರ ಮಗನ್ನೇ ಒಪ್ಕೊಳ್ಳಲ್ವಲ್ಲ ಇವರು. ಹೌದು, ಇರುತ್ತವ. ನಿನ್ನೆ ಒಬ್ಬ ಹುಡುಗ ಫೋನ್ ಮಾಡಿದ್ರು, ಅವ್ರ ತಂದೆ ನೀನು ನನಗೆ ಹುಟ್ಟೇ ಇಲ್ಲ ಕಣೋ, ನೀನು ಯಾರು ಅಂತ ಗೊತ್ತೇ ಇಲ್ಲ ಕಣೋ. ಅಂದರೆ ಕಾಲ ಅಷ್ಟು ವಿಷಮಯವಾಗ್ತಾ ಇದೆ. ಎತ್ತವರು ಕೂಡ ಮಕ್ಕಳನ್ನು ಸಹಿಸಲಾರದಷ್ಟು ಕಾಲ ಕೆಡದಾ ಬರ್ತಿದೆ. ಬರಬರ್ತಾ ಕಾಲಾಯ ತಸ್ಮೈ ನಮಃ, ಬರಬರ್ತಾ ಒಳ್ಳೆ ಕಾಲ ಬರುವವರೆಗೂ ಇದೆಲ್ಲ ಇದ್ದದ್ದೇನವ. ನೀನು ಒಂದು ಮಗುವಿಗೆ ತಾಯಿಯಾಗಿದ್ದೀಯಾ, ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡು. ಅಯ್ಯೋ ನನ್ನ ಅತ್ತೆ ಇಲ್ಲಿ ಉಂಡುಬಿಟ್ಟು ಅಲ್ಲಿ ಹೋಗಿ ವಿಷಕಾರ ಬಿಟ್ಟರೆ ನನ್ನ ಮನೆ ಕೆಟ್ಟದ್ದಾಗುತ್ತಾ? ಇಲ್ಲ, ನಿನ್ನ ಮನೆಯಲ್ಲಿ ನೀನು ಊಟ ಇಟ್ಟೆ ಅನ್ನೋದಿದೆಯಲ್ಲ, ಅವರು 1000 ವಿಷಗಳನ್ನು ಗೆಲ್ಲುವ ಶಕ್ತಿ ನಿನ್ನ ಸೇವೆಗಿದೆ. ಎಲ್ಲಾನು ಪಡ್ಕಂಡು ಕೊನೆಗೆ ನನ್ನ ಹತ್ರ ಬಂದ್ರು ಅವ್ರನ್ನ ನನಗೆ ಇನ್ನೊಂದ್ ಮಗು ಅಂತ ಇದ್ರೆ ನಾನ್ ಮಾಡ್ತಿರ್ಲಿಲ್ವಾ ಅಂತ ನಾನು ನೋಡ್ಕೊಂತೀನಿ. ಅಷ್ಟು ಮಾಡವ. ನಾನು ಒಂದು ಮಾತು ಕೇಳಿಸ್ಕೊ, ನೀನು ಇಲ್ಲಿ ನಿನ್ನ ಅತ್ತೆ ಏನೇ ನಾಗರಾವತಾರ ವಿಷ ಕಾರುದ್ರು ನೀನು ಅದಕ್ಕೆ ಹಾಲೇರಿ. ಯಾಕಂದ್ರೆ ಅಲ್ಲಿ ನಿನ್ನ ಅಮ್ಮನಿಗೆ ನಿನ್ನ ಮನೆ ಸೊಸೆ ಯೋಗ್ಯವಾಗಿ ನಡೆಸ್ಕೊಳ್ಬೇಕಂದ್ರೆ ಇಲ್ಲಿ ನಿನ್ನ ಅತ್ತೆಯನ್ನು ಸ್ವಲ್ಪ ಯೋಗ್ಯವಾಗಿ ನೀನು ನಡೆಸ್ಕೊಂಡಿದ್ದೀಯಾ. ಆದರೆ ಅತ್ತೆ ನನ್ನನ್ನು ಅದೇ ರೀತಿ ನಡೆಸ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡಬೇಡ. ಯಾಕೆ? ನಿನ್ನ ಬುದ್ಧಿ ಬೇರೆ, ಅವ್ರ ಬುದ್ಧಿ ಬೇರೆ, ಹೌದಲ್ವಾ? ನೀನು ಮೊಸಳೆಗೆ ದೂರದಿಂದ ಅಂದರೆ ಏನೋ ಕೊಟ್ಟೆ, ಪಾಪ ಅಯ್ಯೋ ಅದು ಮೊಸಳೆ
ಹಿಡ್ಕೊಂಡು ಬಾಯೊಳಗಡೆ ಹಾಕೊಂಡ್ಬಿಡುತ್ತೆ ಸಿಕ್ಕಿರೆ ಅಂತ ಗೊತ್ತು, ಅದು ವ್ಯಾಘ್ರ ಅಂತ ಗೊತ್ತು. ಆದರೆ ನೀನು ಎಷ್ಟು ಪ್ರೀತಿಯಿಂದ ಕೈ ನೀಡಿ ಅಯ್ಯೋ ತಗೋ ಮೊಸಳೆ ಅಂತ ಬಾಯೊಳಗೆ ಕೈ ಇಕ್ಕಿ ತಿಂಡಿ ಕೊಡಿಕೋ ಹೋದ್ರೆ ನಿನ್ನೆ ಹೇಳ್ಕೊಳ್ಳುತ್ತೆ. ಯಾಕೆ? ನಿನ್ನ ಬುದ್ಧಿ ಬೇರೆ, ಭಗವಂತ ಕೊಟ್ಟಿರೋದು, ಆ ಮೊಸಳೆ ಕೊಟ್ಟಿರೋ ಬುದ್ಧಿ ಬೇರೆ. ಇದನ್ನು ತಿಳಿದು ದೂರದಿಂದ ಏನು ಕೊಡಬೇಕು ಕೊಟ್ಟು ಸುಮ್ಮನೆ ಬಿಡ್ಬೇಕು, ಹೌದಲ್ಲವಾ? ಅಯ್ಯೋ ನಾನು ಪ್ರೀತಿಯಿಂದ ಕೊಡ್ಲಿಕ್ಕೆ ಹೋದೆ, ಅದ್ಯಾಕೆ ನನ್ನನ್ನು ಒಳಗಡೆ ಹಿಂಗೆ ಶಿಕ್ಷೆ ಕೊಡ್ತು ಅನ್ನಂಗಿಲ್ಲ. ಅದರ ಸ್ವಭಾವ ಬೇರೆ, ಇದರ ಸ್ವಭಾವ ತಿಳಿದು ಬದುಕಬೇಕು. ಹಾಗಾಗಿ ಭಗವಂತ ನಿನ್ನಲ್ಲಿ ಇಷ್ಟು ತಾಳ್ಮೆ, ಸಹನೆ, ನಿನ್ನ ಆತ್ಮ ಅಥವಾ ಈ ದೇಹದೊಳಗಡೆ ಒಂದು ನಿನ್ನ ಆತ್ಮವನ್ನು ಅಥವಾ ಈ ನೆನಪುಗಳನ್ನು ಇರಿಸಿ ಅತ್ತೆಯಿಂದ ಏನು ಶಿಕ್ಷೆ ಆಗ್ತಾ ಇದೆಯಲ್ವ, ಪೂರ್ವದಲ್ಲಿ ಬಹಳ ಹಿಂದೆ ನಾನು ಈ ಅತ್ತೆ ಎನಿಸಿಕೊಂಡಿರುವ ಈ ಹೆಣ್ಮಗಳಿಗೆ ಅಥವಾ ಆ ಆತ್ಮಕ್ಕೆ ನನ್ನಿಂದ ಏನೂ ತಪ್ಪಾಗಿದೆ, ಇವು ಈ ಮೂಲಕ ನನಗೆ ಒಂದಷ್ಟು ಗಳಿಗೆ ಅವುಗಳನ್ನು, ಅಂದರೆ ಇದು ಪ್ರಕೃತಿ ಕೊಡ್ತಾ ಇರೋ ಚಿಕಿತ್ಸೆ. ಯಾಕಂದರೆ ಶಿಕ್ಷೆಯೂ ಆಗಬೇಕು ಮತ್ತು ಅದನ್ನು ಮೀರಿ ನಿಲ್ಲುವ ವ್ಯಕ್ತಿತ್ವವೂ ಬರಬೇಕು. ಓ ಇದು ನನಗಾಗ್ತಿದೆ, ಇಲ್ಲ ಇಲ್ಲ, ಈಶ್ವರ, ಭಗವಂತ, ಕೃಷ್ಣ ಅಥವಾ ಭಗವಂತ ನಿನ್ನ ಹಳೇ ಕರ್ಮವನ್ನು ಇಲ್ಲಿ ತೀರಿಸ್ತಾ ಇದ್ದಾನೆ. ಓಹೋ ಇದು ಅತ್ತೆ ಮಾಡ್ತಿರೋದಲ್ಲ, ನನ್ನ ಪೂರ್ವದಲ್ಲಿ ನಾನು ಈಕೆಗೇನೋ ಒಂದಷ್ಟು ವರ್ಷಗಳ ಕಾಲ ಏನೋ ನೋವು ಕೊಟ್ಟಿದ್ದೀನಿ, ಈಗ ಈ ಮೂಲಕ ನನಗೆ ನೋವಾಗ್ತಿದೆ, ಹೌದಪ್ಪ ಇದು ಆ ಕಾರಣದಿಂದ ಆಗ್ತಿರೋದು ಅಂತ ತಿಳ್ಕೊಂಡ್ರೆ ಇದು ಸಮಸ್ಯೆ ಅಲ್ಲ. ಅಯ್ಯೋ ನನ್ನ ಅತ್ತೆ ಹಿಂಗೆ ಮಾಡ್ತಾವಳೆ, ನಾನು ಅವಳಿಗೆ ತಿರ್ಗಿ ಅದನ್ನೇ ಮಾಡ್ತೀನಿ ಅಂದರೆ ಇದನ್ನು ಅನುಭವಿಸೋಕೆ ಮತ್ತೆ ಶಿಕ್ಷೆ, ಇನ್ನೊಂದು ಜನ್ಮ ಮತ್ತೆ. ಅದಕ್ಕೆ ಇದನ್ನು ತಿಳಿದು ಬದುಕು. ಇದು ಒಳಗಿನ, ಇದು ಆತ್ಮದ ಅಥವಾ ಇದು ಕರ್ಮಗಳ ವಿಚಾರ. ಇದು ಹಿಂದೆ ಓಹೋ ನಾನು ಇಂಥದ್ದೇನೋ ಮಾಡಿದ್ದೆ, ಆ ಕಾರಣಕ್ಕೆ ಹಿರಿಯರು ಏನು ಹೇಳ್ತಾರೆ, ದ್ವೇಷಕ್ಕೆ ದ್ವೇಷ ಬೇಡ. ಯಾಕೆ? ನಿನ್ನನ್ನು ಯಾರೋ ತುಂಬ ದ್ವೇಷ ಮಾಡ್ತಿದ್ದಾನೆ ಅಂದ್ರೆ ಅರ್ಥ ನಾನು ಈ ಹಿಂದೆ ಯಾವುದೋ ಕಾರಣಕ್ಕೆ ನಾನು ಅವ್ರಿಗೆ ದ್ವೇಷ ಮಾಡಿದ್ದೆ, ನಾನು ಅವ್ರಿಗೆ ನೋವು ಕೊಟ್ಟಿದ್ದೆ. ನೋಡಿ ಎಷ್ಟೋ ಜನ ಇರ್ತಾರೆ, ಅವರು ಯಾರನ್ನು ನಂಬಲಿಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ. ಮನೆ ಹತ್ರ ಯಾರೋ ಬಂದರೂ ಕೂಡ ಬೇಗ ಗೇಟ್ ತೆಗಿಯಲ್ಲ. ಯಾಕೆ? ಅವರಲ್ಲೊಂದು ಭಯ, ಆತಂಕ, ಅನುಮಾನ. ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಬಹಳ ಪೂರ್ವ ಜನ್ಮದಲ್ಲಿ ಯಾರೋ ಒಬ್ಬ ಸ್ನೇಹಿತನನ್ನು ಅಯ್ಯೋ ಬಾರೋ ಪ್ರೀತಿಯಿಂದ ಅಂತ ಅಪ್ಕೊಳ್ಳೋಕೆ ಹೋದಾಗ ಹಿಂದೆಯಿಂದ ಯಾರೋ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಂತೆ. ಅಂದರೆ ಆ ಆತ್ಮಕ್ಕೊಂದು ನೆನಪು ಉಳ್ಕೊಂಬಿಡ್ತು, ಓಹೋ ಹಿಂದೆಯಿಂದ ಜನ ಹಿಂಗೆ ಬೆನ್ನಿಗೆ ಚೂರಿ ಹಾಕ್ತಾರೆ, ಯಾರನ್ನೂ ನಂಬಬಾರ್ದು ಅಂತ ಒಂದು ಆತ್ಮ, ಅದು ಸತ್ತೋಯ್ತದು. ಬಟ್ ಆ ನೆನಪು ಮುಂದಿನ ಜನ್ಮದಲ್ಲಿ ಯಾವ ದೇಹದೊಳಗಡೆ ಹೋಯ್ತು, ಆ ದೇಹದೊಳಗೆ ಅದು ಯಾರನ್ನೂ ನಂಬ್ತಿರ್ಲಿಲ್ವಂತೆ. ಅಂದರೆ ಈ ಪೂರ್ವದ್ದು ಅಂತ ಒಂದಷ್ಟು ಕತೆ ಇರುತ್ತೆ, ಅದನ್ನು ತಿಳಿದವರನ್ನು ಕೇಳಿ ಅದನ್ನು ಆ ಮೂಲಕ ಪರಿಹರಿಸ್ಕೊಳ್ಬೇಕೆ ಹೊರತು ನಾನು ನನ್ನ ಅತ್ತೆಗೆ ಅವಳು ಹಂಗೆ ಮಾಡ್ತಾಳಲ್ವ, ಇಲ್ಲಿ ತಿಂದು ಹೋಗ್ಬಿಟ್ಟು ಅಲ್ಲಿ ಅಪಪ್ರಚಾರ ಮಾಡ್ತಾಳಲ್ವ, ನಾನು ಮಾಡತ್ತೀನಿ ನೋಡಿ ಅವಳಿಗೆ, ನೀನು ಅದನ್ನು ಮಡಗಿಸ್ಕೊಳಕ್ಕೆ ಮತ್ತೆ ಬರ್ತೀಯ. ಅಯ್ಯೋ ಅವ್ರ ಮಟ್ಟಿಗೆ ನಾನಂತೂ ಇಳಿಯಕ್ಕಾಗಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿ ಕೊಟ್ಟಿರೋ ಸಂಸ್ಕಾರ ನನಗೆ ಆತರ ಪುನಃ ಅವ್ರಿಗೆ ಕೆಟ್ಟದ್ ಮಾಡಕ್ಕೆ ನನ್ಗೆ ಕೈಯೇ ಬರಲ್ಲ. ನನಗ್ ಮಾಡಿದ್ರು ನಾನು ದೇವ್ರ ಪೂಜೆ ಮಾಡ್ತೀನಲ್ಲ, ಅವಾಗ ಎಲ್ಲ ನೀನೇ ನೋಡ್ಕಪ್ಪ ಅಂತ. ಕರೆ ಸಿಕ್ಕಿರೋದು ಅದಕ್ಕೆ. ನಾನು ಆ ಗುಡಿಸ್ಲಿ ಹೆಣ್ಮಗ್ಳ ಕತೆ ಹೇಳಿದ್ನಲ್ವ, ಅವಳ ಗಮನ ಅಲ್ಲಿವರೆಗೂ ಅತ್ತೆ ಮೇಲೆ ಇತ್ತು, ಅಲ್ಲಿವರೆಗೂ ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಆದರೆ ಹಸು, ಮೇಕೆ, ಹಂದಿ ಎಲ್ಲವೂ ಗಂಜಲ ಹಾಕಿ ಏನು ಸಗಣಿ ಹಾಕಿ ಅವುಗಳ ಕಸ ಹಾಕ್ಲಿಕ್ಕೆ ಶುರುವಾದವು. ಅವಾಗ ಬೇರೆ ಸಮಸ್ಯೆ ಅತ್ತೆಗಿಂತ ದೊಡ್ಡದು ಅನ್ಸ್ಬಿಡ್ತು. ಆಗ ನಿನ್ನ ಗಮನ ಕೂಡ ಬೇರೆ ಕಡೆ ಕೊಡು. ಯಾಕಂದ್ರೆ ಒಂದೇ ವಿಚಾರ, ಶತ್ರುವನ್ನ ಕೊಲ್ಲೋದು ಹೇಗೆ ಅಂದರೆ ಒಡೆದಲ್ವಂತೆ, ಮರ್ತು ಕೊಲ್ಲಬೇಕಂತೆ. ಶತ್ರುವನ್ನು ಕೊಲ್ಲೋಕೆ ಎರಡು ವಿಧ, ಒಂದು ಚುಚ್ಚಿ ಕೊಲ್ಲೋದು, ಇನ್ನೊಂದು ಮುಚ್ಚಿ ಕೊಲ್ಲೋದು. ಅಂದರೆ ಅವನನ್ನು ಮರ್ತು ಬಿಟ್ರೆ ಅವನ ಶತ್ರು ಸತ್ತೋದ, ಅವನು ಬದುಕಿದ್ದಾನೆ. ಬಟ್ ನನ್ನಲ್ಲಿ ಎಲ್ಲಿವರೆಗೂ ಬದುಕಿದ್ದಾನೋ ಅಲ್ಲಿವರೆಗೂ ಅವನು ಸತ್ತಿರಬಹುದು, ಬಟ್ ನನ್ನ ತಲೆಯಲ್ಲಿ ಅವನು ಹಂಗೆ ಇದ್ದಾನೆ ಅಂದ್ರೆ ಅವನಿನ್ನೂ ಸತ್ತಿಲ್ಲ. ಆದ್ರೆ ಅವನು ಬದುಕಿರಬಹುದು, ನಾನು ಮರ್ತು ತುಂಬ ದಿನ ಆಗೋಯ್ತು ಅಂದ್ರೆ ಅವನು ಬದುಕಿಲ್ಲ. ಹಾಗಾಗಿ ಯಾವುದಕ್ಕೆ ಹೆಚ್ಚು ಸಮಯ ಕೊಡ್ತೀಯೋ ಅದು ನಿನ್ನನ್ನು ರೂಪಿಸುತ್ತೆ. ಅಯ್ಯೋ ನನ್ನ ಅತ್ತೆ ಹಿಂಗೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಇದನ್ನೇ ಹೆಚ್ಚು ಮಾತಾಡ್ಕೊಂಡು ಹೋದರೆ ನಿನ್ನ ಜೀವನದಲ್ಲಿ ಬೇರೆ ಯಾವುದರಲ್ಲೂ ಏಳಿಗೆ ಆಗಲ್ಲ. ಇದೇ ಅರ್ಧ ಜೀವನ ಇದರಲ್ಲೇ ಕಳೆದು ಹೋಗ್ತೀವಿ. 23 ವರ್ಷ ಅಂತೀಯವ್ವ, ಇದನ್ನು ಪ್ರಬುದ್ಧವಾಗಿ, ಹೌದು ಗುರುಗಳು ಹೇಳಿದ್ರು, ಇದು ಯಾವುದೋ ಪೂರ್ವದ್ದು ಒಂದು ಅರೆಗಳಿಗೆ ಏನು ಅತ್ತೆ 10ರಲ್ಲಿ 8 ಭಾಗ ಅಪಪ್ರಚಾರ ಮಾಡಿದರೆ ಕಡೆಯೆಲ್ಲ ಅವಳು ಶರಣಾಗತಿ ಆಗ್ತಾ ಇದ್ದಾಳೆ, ಹೌದಲ್ಲವ? ಶರಣಾಗಿ ಒಪ್ಕೊಳ್ತಾಳೆ, ಅಥವಾ ಇಲ್ಲ ನೀವು ಒಳ್ಳೆಯವರು ಅಂತಲೇ ಹೇಳ್ತಾಳೆ, ಹೌದಲ್ಲವ? ಅಂದರೆ ನಿಧಾನಕ್ಕೆ ಅದು ಕಡಿಮೆ ಆಗ್ತಾ ಬರುತ್ತೆ. ನಿನ್ನ ಸೇವೆ ಅನಿವಾರ್ಯದ ಕಾಲ ಬಂದಾಗ
ನೀನು ಸೇವೆ ಮಾಡಲೇಬೇಕು, ಬೇರೆ ವಿಧಿ ಇಲ್ಲ ಅಂದಾಗ ಅವರೆಲ್ಲರೂ ಮತ್ತೆ ದಾರಿಗೆ ಬರ್ತಾರೆ. ಇರ್ಲಿ, ಇಲ್ಲ ಅವರೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ಅದು ಅವರ ಮನಸ್ಥಿತಿ ಎಲ್ಲ ಗೊತ್ತು. ಅವ್ರ ನನ್ನ ಗಂಡವರ ಅದಕ್ಕೆ ಹೇಳಿದ್ದಾರೆ. ಆಯ್ತವ, ಅದೇನೇ ಇರ್ಲಿ, ನಿನ್ನ ಪಾದಕ್ಕೆ ಭಗವಂತ ಹಾಕಿದ್ರೆ ಮಗು ಅಂತ ನೋಡ್ಕೊ, ಆಯ್ತಲ್ವಾ? ನೋಡ್ಕೊಳ್ದೇ ಇರೋವಷ್ಟು ದರಿದ್ರವನ್ನೇನು ಭಗವಂತ ನಿಮ್ಮನೆ ಕೊಟ್ಟಿಲ್ಲ. ಒಂದು ಅತ್ತೆ, ಹೌದಲ್ಲವಾ? ಈ ವಿಚಾರದಲ್ಲಿ ತುಂಬ ಮುಂದಾಲೋಚನೆ ಬೇಡ. ಅವರೆಲ್ಲ ಕಿತ್ಕೊಂಡು ಕಳಿಸ್ಬಿಡ್ತಾರೆ, ಕಡೆಗೆ ನಾನೇ ನೋಡಬೇಕು ಬಿಡು, ಬೇಡವ. ಬೆಳಿಗ್ಗೆ ಏನು ಹಾಸಿಗೆಯಿಂದ ಎದ್ದೆ ಹೇಳ್ತೀಯಲ್ವಾ, ಏನು ಬಂತೋ ಅದನ್ನು ಎದುರಿಸೋಕೆ ಶಕ್ತಿ ಕೊಡಪ್ಪ ಪರಮಾತ್ಮ ಅನ್ಬೇಕು ಹೊರತು ನಮ್ಮ ಮತ್ತೆ ಅಲ್ಲೇ ಉಳ್ಕೊಂಬಿಡ್ಲಿ, ಇಲ್ಲಿಗೆ ಬರೋದು ಬಂದ್ಲ ನೋಡ್ಕೊಳ್ತೀನಿ ಅಂದರೆ ಏನು ಬಂತೋ ನಾನು ಅದನ್ನು ಎದುರಿಸಬಲ್ಲೆ ಅನ್ನೋ ವಿಶ್ವಾಸವನ್ನು ಇಟ್ಕೊ. ನಿನಗೆ ಒಳ್ಳೇದಾಗಲಿ ತಾಯಿ. ಗಂಡನ ಬಗ್ಗೆ ಎಷ್ಟು ಒಳ್ಳೆ ಮಾತಾಡಿದೆ, ಭಾಳ ಖುಷಿ ಆಯಿತು. ಅತ್ತೆ ವಿಚಾರ ಇನ್ಮೇಲೆ ಹೌದು ನನ್ನ ತಲೆಯಲ್ಲಿ ಅವರಿಗೆ ಹೆಚ್ಚು ಸ್ಥಾನ ಕೊಟ್ಟರೆ ಅಂದರೆ ಪರ್ಸಲ್ಲಿ ಹೇಗೆ ಚಿಲ್ಲರೆಗಳು ಜಾಸ್ತಿ ಆದರೆ ಪರ್ಸ್ ಭಾರ, ಹಾಗೆ ನೋಟುಗಳಿದ್ರೆ ಪರ್ಸ್ ಅಷ್ಟವೇನು ಭಾರ ಅಲ್ಲ, ಹೌದಲ್ಲ? ಚಿಲ್ಲರೆಗಳು ಹೆಚ್ಚಾದಷ್ಟು ಭಾರ. ಹಾಗೆ ನಮ್ಮ ಆಲೋಚನೆ, ನಮ್ಮ ಮೆದುಳಲ್ಲಿ, ನಮ್ಮ ಚಿಂತನೆಗಳಲ್ಲಿ ಈ ಚಿಲ್ಲರೆ ವಿಚಾರಗಳಿಗೆ ಹೆಚ್ಚು ಗಮನ ನೋಡವಾ. ನೀನು ಎಲ್ಲಿವರೆಗೂ ಭಗವಂತ ನಂಬ್ತೀಯ, ಬೆಳಗ್ಗೆ ಸಂಜೆ ಪೂಜೆ ಮಾಡ್ತೀಯ, ನಿನ್ನ ಕರ್ಮ ಕಾಯಕದಲ್ಲಿ ಶ್ರದ್ಧೆಯಿಂದ ಇದ್ದೀಯ, ಗಂಡನಿಗೆ ಪತಿವ್ರತೆಯಾಗಿ ನಿಯತ್ತಾಗಿದ್ದೀಯ, ಸಂಸಾರದಲ್ಲಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀಯ, ನಿನ್ನ ಮನೆ ಆಯಿತು, ನಿನ್ನ ಕಾಯಕ ಆಯಿತು, ನಿನ್ನ ಗಂಡ ಆಯಿತು, ಹಿಂಗಿದ್ದುಬಿಟ್ರೆ ನಿನ್ನ ಬಗ್ಗೆ ಯಾರು ಏನು ಮಾತಾಡ್ತವ್ರೆ ನಿನ್ನ ಕಿವಿಗೆ ಬೀಳಲ್ಲ. ಬಿದ್ದರೂ ಕೂಡ ನೀನು ಏಕಾಗ್ರತೆಯಿಂದ ಒಯ್ತಾ ಇರೋದೇ ನಿನ್ನನ್ನು ಕಾಪಾಡುತ್ತೆ. ಆದರೆ ಅದನ್ನು ಬಿಟ್ಟು ಅಲ್ಲೋಗಿ ಏನು ಹೇಳಿರ್ಬೋದು, ಯಾರೋ ಬಂದರೆ ಮನೆಗೆ ನಮ್ಮತ್ತೆ ಹೊರಗಡೆ ಏನಾದರೂ ಹೇಳ್ತಾಳ ನಾವೇ ಕೇಳೋದು. ಅಂದರೆ ನಮ್ಮ ಮೇಲೆ ನಾವೇ ಮಣ್ಣು ಹಾಕೊಂಡಂಗೆ ಅವೆಲ್ಲ. ಬಿಟ್ಬಿಡವ. ಒಳ್ಳೇದಾಗಲಿ. ಆ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ತಾಯ್ತನವನ್ನು ಅನುಭವಿಸು, ಸಂತೋಷವಾಗಿರು. 4 ದಿನ ಅತ್ತೆ ಮೊದಲು ಹೋಗ್ತಾಳೋ ನೀನು ಮೊದಲು ಹೋಗ್ತೀಯೋ ಯಾರಿಗೂ ಗೊತ್ತಿಲ್ಲ. ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾರಿಗಾದರೂ ಹೇಳ್ಕೊಂಡು ಬರಲಿ, ಕಡೆಗೆ ಬ್ಯಾನರೇ ಹಾಕ್ಸ್ಲಿ ನನ್ನ ಸೊಸೆ ನನಗೆ ಊಟ ಆಗ್ತಿಲ್ಲ ಅಂತ. ಆದರೆ ನಾನು ಆಗ್ತಿರೋದು ನನಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು, ನನ್ನ ಗಂಡನಿಗೆ ಗೊತ್ತು. ಗಂಡ ಜುಟ್ಟಿಡ್ಕೊಂಡು ನಮ್ಮ ಅಮ್ಮಂಗೆ ಯಾಕೆ ನೀನು ಊಟ ಹಾಕಿಲ್ಲ ಅಂತ ಕೇಳಿದಾಗ ಉತ್ತರ ಕೊಡೋಣ. ಈ ಹೊರಗಡೆ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನಿನ್ನ ಜೀವಮಾನ ಸಾಲದು. ಹಂಗೆ ಬದುಕು. ನಿನ್ಗೆ ಒಳ್ಳೇದಾಗಲಿ ತಾಯಿ. ಭಗವಂತ ನಿನ್ನ ಮಗುವಿಗೆ ಭಗವಂತ ಆಯಸ್ಸಾರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ. ನಿನಗೂ ಕೂಡ ಗಂಡನ ಜೊತೆ ಒಳ್ಳೆ ಜೀವನ ಇದೆ, ಈಗಲೂ ಇದೆ, ಮುಂದೆಯೂ ಇದೆ. ಇದೊಂದಷ್ಟು ಸಂಗತಿಗಳನ್ನು ಹೊಸ್ಲಿಂದ ಹೊರಗಡೆ ಇಟ್ಟು ಮನೆಯನ್ನು ಸ್ವಚ್ಛವಾಗಿಟ್ಕೊ, ಮನಸ್ಸನ್ನು ಸ್ವಚ್ಛವಾಗಿಟ್ಕೊ. ನಿನ್ಗೆ ಒಳ್ಳೇದಾಗಲಿ. ತುಂಬಾ ಥ್ಯಾಂಕ್ಸ್. ಶುಭವಾಗಲವ. ನೋಡಿ ವಿಚಾರಗಳು ಹೇಗಿದ್ದಾವೆ. ಅತ್ತೆ ಸೊಸೆ ವಿಚಾರ ಅಂತ ಬಂದಾಗ ಭಾಳ ಹಿಂದೆ ನಮ್ಮ ಗುರುಗಳು ನಮಗೆ ಹೇಳಿದ್ದು ಒಂದು ಕಥೆಯನ್ನು ನಾನು ಈಕೆಗೆ ಹೇಳಿದೆ. ಈಗ ಅತ್ತೆ ಸೊಸೆ ಅಂತ ಅಷ್ಟೇ ಅಲ್ಲ, ಯಾವುದಾದ್ರೂ ಅಷ್ಟೇ. ನಾವು ಯಾವುದಕ್ಕೆ ಈಗ ನಮ್ಮ ಶತ್ರುವಿಗೆ ನಾವು ತಲೆಯಲ್ಲಿ ತುಂಬ ದೊಡ್ಡ ಸ್ಥಾನ ಕೊಟ್ಟುಬಿಟ್ರೆ ಬದುಕಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಉದ್ಧಾರನೇ ಆಗಲ್ಲ ಅಲ್ವಾ? ಹಾಗಾಗಿ ಸ್ವಲ್ಪ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಖಾಲಿ ವಾಟರ್ ಕ್ಯಾನು ಅಂತ ಗಂಟೆಗಟ್ಟಲೆ ಅಲ್ವಾ? ಈಗ ಇದರಲ್ಲಿ ನೀರಿದೆ, ಇದು ಎಷ್ಟೇ ಸರ್, ಎಷ್ಟೊತ್ತು ಬೇಕಾದರೂ ಇಟ್ಕೊಳ್ತೀನಿ ಅಂತ ಹಿಂಗೆ ಹಿಡ್ಕೊಬೋದು. ಬಟ್ ಇದು ಕೂಡ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಇದೂ ಭಾರ ಅನಿಸುತ್ತೆ ಅಲ್ವಾ? ಹಾಗಾಗಿ ಕೆಲವು ವಿಚಾರಗಳು ಮೇಲ್ನೋಟಕ್ಕೆ ಇದೇನು ಬಿಡು ಎತ್ತಿಟ್ಕೊಳ್ಬೋದು ಅನಿಸ್ಬೋದು, ಬಟ್ ತುಂಬ ಹೊತ್ತಿಟ್ಟುಕೊಂಡ್ರೆ ಬದುಕು ಭಾರ. ಎಷ್ಟಿಟ್ಕೊಳ್ಬೇಕು ಅಷ್ಟೇ ಅಲ್ವಾ? ಹಂಗೆ ಬದುಕಿ. ಒಳ್ಳೆಯದಾಗಲಿ.